ಫಸ್ಟ್ ಆ್ಯಂಡ್ ದ ಲಾಸ್ಟ್ ಫ್ರೀಡಮ್ನ ಇನ್ನೊಂದು ಚಾಪ್ಟರು. ಈ ಚಾಪ್ಟರ್ನ ಕೂಡ ನಾವು ನೋಡೋಣ, ಯಾಕೆಂದರೆ ಬಹಳ ಮುಖ್ಯವಾದಂಥದ್ದು. ನಾವೆಲ್ಲರೂ ದಿನನಿತ್ಯ ಪ್ರತಿಕ್ಷಣ ಎದುರಿಸುವಂಥದ್ದು ಯಾವುದದು? ವಿರೋಧ. ಏನು ವಿರೋಧ? ಯಾರೋ ಒಂದು ಹೇಳಿದ್ರು ತಟ್ಟಂಥ ವಿರೋಧ ಬರುತ್ತೆ. ವಿರೋಧ ಅಂದರೆ ಏನು ಅಂತೇಳಿ ಅಮೂಲಾಗ್ರವಾಗಿ ಅದರ ಎಲ್ಲ ಇತಿಹಾಸವನ್ನು ತಿಳ್ಕೊಳ್ಳೋಣ. ಇವತ್ತು ಕೃಷ್ಣಮೂರ್ತಿಯವರು ಹೇಳಿಕೊಟ್ಟಂಗೆ, ಅವರು ತಿಳಿಸಿರುವಂತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವಿರೋಧ ಇಂಗ್ಲೀಷಲ್ಲಿ ಕಾಂಟ್ರಡಿಕ್ಷನ್ ಅಂತ ಹೇಳ್ತಾರೆ. ಕಾಂಟ್ರಡಿಕ್ಷನ್ ಅಂದರೆ ವಿರೋಧ ಅಥವಾ ಪ್ರತಿಯಾಗಿ ಹೇಳೋದು. ನೀವೇನೋ ಹೇಳಿದ್ರಿ, ನಾನು ಅದಕ್ಕೆ ಎದುರುತ್ತರ ಕೊಡೋದು. ಅದನ್ನು ಕೂಡ ನಾನು ಬಾಯಲ್ಲಿ ಹೇಳ್ಬೋದು, ಹೇಳ್ದೇ ಇರ್ಬೋದು, ಮನಸ್ಸಿನಲ್ಲಿ ಹೇಳುತ್ತೋ ಇಲ್ವೋ, ಇವ್ರು ಏನು ಹಿಂಗೆ ಹೇಳ್ತಾರೆ ಅದೆಲ್ಲ ತಪ್ಪು, ನಾನು ಹಂಗೆ ಇಲ್ಲ ಅಂತ ಒಳಗಡೆನಾದ್ರೂ ಆ ವಿರೋಧ ಎದ್ದಿರುತ್ತೆ. ಅದನ್ನು ವಿರೋಧ ಅಂತ ಹೇಳ್ತೀವಿ. ಮತ್ತು ಒಂದು ಹೇಳಿಕೆಗೆ ವಿರೋಧವಾಗಿ ಯೋಚನೆ ಮಾಡೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಎರಡೂ ಕೂಡ ವಿರೋಧವೇ ಆಗುತ್ತೆ. ಮತ್ತು ಈ ವಿರೋಧ ಇರುತ್ತಲ್ಲ, ಅದು ಸಮಂಜಸವಾದದ್ದಾಗಿರಬೇಕು ಅಂತಿಲ್ಲ. ಅಸಮಂಜಸ, ಅದು ಅಸಮಂಜಸವಾದದ್ದು, ಅಸಂಬದ್ಧವಾದಂತಹ ಎಷ್ಟೋ ವಿರೋಧಗಳನ್ನು ಹೇಳೋದನ್ನು ನಾವು ನೋಡಿದ್ದೇವೆ. ಅಸಂಬದ್ಧವಾಗೂ ಇರುತ್ತೆ ಅದು. ಮತ್ತು ಪರಸ್ಪರ ವಿರುದ್ಧ ಸಂಗತಿ ಒಂದೇನಿದೆ ಅದಕ್ಕೆ ಇಲ್ಲ ಅದಲ್ಲ, ಅಲ್ವೇ ಅಲ್ಲ ಅಂತ ಹೇಳುವಂತಹ ವಿರುದ್ಧ ಸಂಗತಿ ಅಂತ ಹೇಳಿ ಕಾಂಟ್ರಡಿಕ್ಷನ್, ಅದಕ್ಕೆ ಅರ್ಥಗಳನ್ನು ಹೇಳ್ತಾರೆ. ಕಾಂಟ್ರಡಿಕ್ಷನ್ ಎಲ್ಲಿದೆ? ಎಲ್ಲೂ ಇಲ್ಲ, ನಮ್ಮ ಒಳಗೆ ಇದೆ. ಅದು ಎಲ್ಲಿಂದನೋ ಬರೋಲ್ಲ. ಅವ್ರು ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಅಲ್ಲ, ನನ್ನ ಒಳಗದಿದೆ ಅದರಿಂದ ನಾನು ಹೇಳಿದೆ, ಅಥವಾ ಅದರಿಂದ ನನ್ನಲ್ಲಿ ವಿರೋಧದ ಭಾವನೆ ಉತ್ಪತ್ತಿಯಾಯಿತು. ವಿರೋಧ ನಮ್ಮ ಒಳಗೆ ಇದೆ. ಮೊದಲು ವಿರೋಧವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೊರಗಡೆ ಅವ್ರು ಹೇಳಿದ್ದು ಅಂತ ಹೇಳಿ ಅವ್ರನ್ನ ನೋಡೋದಲ್ಲ. ವಿರೋಧ ನಮ್ಮ ಒಳಗಿರೋದ್ರಿಂದ, ನಮ್ಮ ಒಳಗಿಂದ ಅದು ಬಂದಿದ್ದರಿಂದ ಎಲ್ಲಿ ನೋಡ್ಕೋಬೇಕು? ನಾವು ನಮ್ಮ ಒಳಗೆ ನೋಡ್ಕೋಬೇಕು, ನಮ್ಮನ್ನು ನಾವು ನೋಡ್ಕೋಬೇಕು. ಆವಾಗ ವಿರೋಧ ಅನ್ನೋದು ಹೋಗುತ್ತೆ. ನಮ್ಮ ಕೆಲಸ ಇನ್ನೊಂದು ರೀತಿ. ಎಷ್ಟೋ ಸಲ ನಮಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಯಾರೋ ಹೇಳಿಬಿಟ್ರು ಹೀಗಾಗಲೇಬೇಕು ನೋಡಿ, ಸಂಜೆ ಒಳಗಿಂತ ಕೆಲಸ ಆಗ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಹೊಟ್ಟೋದ್ರು. ನಮ್ಗೆ ಇಷ್ಟ ಇಲ್ಲ, ಆದರೆ ಒತ್ತಡ ಮಾಡಲೇಬೇಕು, ನಮ್ಮ ಬಾಸು ಅವರು ಮಾಡಲೇಬೇಕು. ಆ ಥರ ಆದಾಗ ಆವಾಗ ಬೇಡದೇ ಇದ್ದರೂ ಕೂಡ ಬಲವಂತವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಅದನ್ನು ಎಷ್ಟು ವಿರೋಧ ಮಾಡಿರ್ತೀವಿ ಅಂದರೆ, ಆ ಕೆಲಸ ಮಾಡೋದಂತೂ ಮಾಡಿರ್ತೀವಿ, ಅದರ ಮನಸ್ಸಿನ ತುಂಬ ವಿರೋಧ ತುಂಬಿರುತ್ತೆ. ವಿರೋಧಾಭಾಸವಾಗಿಯೇ ನಾವು ಕೆಲಸವನ್ನು ಮಾಡಿರ್ತೇವೆ. ಅದರಿಂದ ಆಡೋದು ಒಂದಾದರೆ ಮಾಡೋದು ಮತ್ತೊಂದು, ಮನಸ್ಸಲ್ಲಿರೋದು ಒಂದಾದರೆ ಕೆಲಸ ಮಾಡೋದು ಇನ್ನೊಂದು. ಇದೆಲ್ಲವೂ ಕೂಡ ಕಾಂಟ್ರಡಿಕ್ಷನ್ನಲ್ಲಿ ಬರುವಂತಹ ವಿಷಯಗಳು. ಹಾಗಾಗಿ ಇದನ್ನು ವಿರೋಧ ಅಂತ ಹೇಳಿ ಹೇಳ್ತಾರೆ. ಅಂದರೆ ಒಂದು ಕಡೆ ಬೇಕು, ಇನ್ನೊಂದು ಕಡೆ ಬೇಡ. ನಮ್ಮ ಮನಸ್ಸಿರೋದು ಹಾಗೆ ಅಲ್ವಾ? ಯಾವುದಾದ್ರೂ ಒಂದು ಏನಾದರೂ ಹೇಳಿದ್ರೆ ಅದು ಒಂದು ಸರ್ತಿ ಬೇಕು ಅನ್ನತ್ತೆ, ಒಂದು ಸರ್ತಿ ಬೇಡ ಅಂತ ಹೇಳುತ್ತೆ. ಇದು ಒಂದು ದ್ವಂದ್ವ ಮನಸ್ಸಿನ ಕ್ರಿಯೆ. ಅದು ಮನಸ್ಸಿರೋದೇ ಆ ರೀತಿಯಾಗಿ. ಒಂದು ಇದೂ ಹೌದಾ ಮಾಡಲಾ ಅಂತಲೂ ಅನ್ನಿಸ್ತಿರುತ್ತೆ, ಮಾಡಿದ್ರೆ ಏನಾಗುತ್ತೆ ನಾವು ಮಾಡೋದು ಬೇಡ ಅಂತಲೂ ಅನ್ನಿಸ್ತಾ ಇರುತ್ತೆ. ಒಟ್ಟಿಗೆ ಎರಡೂ ಅನ್ನಿಸ್ತಾ ಇರುತ್ತೆ, ಹೆಚ್ಚು ಕಡಿಮೆ ಒಟ್ಟಿಗೆ ಅನ್ನಿಸ್ತಾ ಇರುತ್ತೆ ಎರಡೂ. ಅಂದರೆ ಬೇಕು ಬೇಡ, ಮಾಡಲಾ ಬೇಡವಾ, ಮಾತಾಡಲಾ ಸುಮ್ಮನಿರಲ್ಲ, ಎಲ್ಲವೂ ಕೂಡ ನಮ್ಮಲ್ಲೇ ಇರುವಂತಹದ್ದು. ಇದು ದ್ವಂದ್ವ. ಹಾಗಾಗಿ ಈ ದ್ವಂದ್ವದಿಂದ ನಮಗೆ ಮುಕ್ತಿ ಬೇಕು. ಹೇಗೆ ಮುಕ್ತಿ ಸಿಗತ್ತೆ? ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದಕ್ಕೆ ತುಂಬ ಸಿಹಿ ಅಂದರೆ ಬಹಳ ಪ್ರಾಣ, ಆದರೆ ಡಯಾಬಿಟಿಸ್ ಬಂದರೆ ಭಯ. ಅದಕ್ಕೆ ಯಾರಪ್ಪ ಚುಚ್ಚಿಸ್ಕೊಳ್ತಾರೆ, ಮಾತ್ರ ನುಂಗ್ತಾರೆ, ಅದಕ್ಕೆ ಸಿಹಿ ತಿನ್ನೋದನ್ನೇ ಬಿಟ್ಬಿಡೋಣ, ಅದರ ಆಸೆ. ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಹೆಚ್ಚಿನ ವಿರೋಧಾಭಾಸವನ್ನು ಉಂಟು ಮಾಡ್ತಾ ಇರುತ್ತೆ. ಅಂದರೆ ನಾವಿರೋ ಸ್ಥಿತಿ ಒಂದು, ನಾವು ಹೀಗಿದ್ದರೆ ಆಗಲ್ಲ, ಒಂದು ಗುರಿ ತಲುಪಬೇಕು, ಅದರಿಂದ ನಮಗೆ ಬೇರೆ ಸ್ಥಿತಿ ಬೇಕು ಅಂತ ಹೇಳಿ ನಾವೇ ತೀರ್ಮಾನ ಮಾಡಿರೋ ಅಂಥದ್ದು. ನಾವು ಅಂದುಕೊಂಡಿರುವಂತಹ ಗುರಿ ಕಡೆಗೆ ತಲುಪೋದಕ್ಕೋಸ್ಕರವಾಗಿ ನಾವು ನಮಗೆ ಬೇಡದೇ ಇರೋವಂಥ ಎಷ್ಟೋ ಕೆಲಸಗಳನ್ನು ಮಾಡ್ತೀವಿ, ಎಷ್ಟೋ ರೀತಿಯಾಗಿ ನಡ್ಕೊಳ್ತಾ ಹೋಗ್ತೇವೆ. ಒಂದು ಗುರಿನೇ ಇಟ್ಕೊಂಡು ಅದರಂತೆ ಆಗಬೇಕು ಅಂತ ಅಂದ್ಕೊಂಡಾಗ ಅಲ್ಲೂ ಕೂಡ ವಿರೋಧ. ಹೇಗೆ ಅಂದರೆ, ನಾವು ಇರೋ ಸ್ಥಿತಿ ಇದು, ನನಗೆ ಈ ಸ್ಥಿತಿ ಬೇಡ, ನಾನು ಇನ್ನೂ ಮುಂದಕ್ಕೂ ಮುಂದುವರಿಬೇಕು ಅಂದರೆ ಇಲ್ಲಿ ವಿರೋಧ ಆಯ್ತಲ್ವ. ನಾನು ಅಂದ್ಕೊಂಡಿದ್ದು ಒಂದು,
ಅಲ್ಲಾಗಬೇಕಾಗಿರೋದು ಬೇರೆದು, ಇದೆರಡು ಏನಾಯಿತು? ವಿರೋಧವಾದದ್ದು. ನಾನಿರೋ ಸ್ಥಿತಿ ನಾನು ಒಪ್ಕೊಂಡೇ ಇಲ್ಲ, ನಾನು ಸರಿಗಿದ್ದೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ. ನಾನು ಈ ಥರ ಆಗಬೇಕು, ನಾನು ಆ ಥರ ಆಗಬೇಕು ಅಂತ ನಾನು ಅಂದ್ಕೊತಾನೆ ಇದ್ದೀನಿ, ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದರೆ ನಾವಿರೋ ಸ್ಥಿತಿಯನ್ನು ನಾವು ಒಪ್ಕೊಂಡೇ ಇಲ್ಲ. ವಿ ಹ್ಯಾವ್ ನಾಟ್ ಆಕ್ಸೆಪ್ಟೆಡ್ ಆ್ಯಸ್ ವಿ ಆರ್. ನಮ್ಮನ್ನು ಒಪ್ಕೊಳ್ಳೋ ತಂಟೆಗೆ ಹೋಗಿಲ್ಲ, ಅದ್ರ ಬಡ ಯೋಚನೆ ಮಾಡಿಲ್ಲ ನಾವು. ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡು ನಾವೇನಿದ್ದೀವಿ ಅಂತ ನೋಡ್ಕೊಂಡಾಗ ಬದಲಾವಣೆ ಆಗುತ್ತೆ ಅನ್ನೋದು ಕೃಷ್ಣಮೂರ್ತಿಯವರ ಹೇಳಿಕೆ. ಆದರೆ ನಾವು ಅಲ್ಲಿವರೆಗೂ ಹೋಗೋದೇ ಇಲ್ವಲ್ಲ, ಒಪ್ಕೊಳ್ಳೋಕ್ಕೆ ಹೋಗಲ್ವಲ್ಲ. ಆ ಸ್ಥಿತಿನಲ್ಲಿ ನಾವಿದ್ದೇವೆ. ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ಅದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಈ ಪ್ರಯತ್ನ ಏನು ಮಾಡುತ್ತೆ? ಪ್ರಯತ್ನ ನಮ್ಮಲ್ಲಿ ಸಂಘರ್ಷಣೆಯನ್ನು ಉಂಟು ಮಾಡುತ್ತೆ. ಕಾನ್ಫ್ಲಿಕ್ಟ್ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಸಂಘರ್ಷ, ಗೊಂದಲ ಇದನ್ನು ಹುಟ್ಟು ಹಾಕುತ್ತೆ. ಯಾಕೆಂದರೆ ನಾನಿರೋದೊಂದು, ನಾನು ಆಗಬೇಕಾಗಿರೋದೊಂದು, ನಾನು ಮಾತಾಡಬೇಕು ಅಂದ್ಕೊಂಡಿರೋದೊಂದು, ಆದರೆ ಮಾತಾಡೋದು ಇನ್ನೊಂದು. ಯಾಕೆಂದರೆ ಎಲ್ರಿಗೂ ಪ್ಲೀಸಿಂಗ್ ಆಗಿರಬೇಕಲ್ವ ನಾನು. ಅದರಿಂದ ನಾನು ಅಂದ್ಕೊಂಡಿದ್ದೇನೆಲ್ಲ ಮಾತಾಡೋಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ವಿರೋಧ ಇದೆ. ಈ ಎಲ್ಲವೂ ಕೂಡ ವಿರೋಧವೇ, ಕಾನ್ಫ್ಲಿಕ್ಟ್ ತರುತ್ತೆ. ಅದರಿಂದ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ? ಕಳವಳ ಬರುತ್ತೆ, ಗೊಂದಲ ಉಂಟಾಗತ್ತೆ. ಆಮೇಲೆ ಅಯ್ಯೋ ಇನ್ಮೇಲೆ ಹೀಗಲ್ಲ ಹಾಗಲ್ಲ ಅಂತ ಹೇಳಿಕೊಂಡು ಇನ್ನೂ ನಾವು ಮುಂದುವರೆದೇ ಇಲ್ಲ, ನಾವಿನ್ನೂ ಗುರಿ ತಲುಪಿಲ್ಲ, ನಾವಿನ್ನೂ ಅಲ್ಲೇ ಇದ್ದೀವಿ, ಸೊಸೈಟಿಗೆ ಸೇರಿ ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು, ಇಷ್ಟು ಮೆಡಿಟೇಷನ್ ಮಾಡ್ತೀನಿ, ಅಷ್ಟು ಓದ್ತೀನಿ, ಏನೆಲ್ಲ ಇದೆ, ಅದರ ಗುರಿ ತಲುಪಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಆ ವಿರೋಧ ನಮ್ಮಲ್ಲಿದೆ. ನಾ ಇರೋ ಸ್ಥಿತಿಯನ್ನು ನಾನು ಒಪ್ಕೊಂಡಿಲ್ಲ, ನನಗೆ ಇದ್ರ ಬದಲು ಇನ್ನೇನೋ ಆಗಬೇಕಾಗಿದೆ. ಈ ಒಂದು ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಹೀಗಾಗಿ ನಾನು ಗುರಿ ತಲುಪಿಲ್ಲ ಅಂತ ಕಳವಳ ಪಡ್ತೀವಿ, ಗೊಂದಲ ಮಾಡ್ಕೊಳ್ತೀವಿ. ಮನಸ್ಸಿನಲ್ಲಿ ಏನಾಗ್ತಾಯಿದೆ? ಇದರಿಂದ ಶಾಂತಿ ಅನ್ನೋದು ಇಲ್ಲ, ಆ ರೀತಿ ಆಗೋಗಿದೆ. ಅದರಿಂದ ನಮ್ಮ ಮನಸ್ಸಿನೊಳಗಡೆ ಅಶಾಂತಿ ಇದ್ದರೆ ಏನಾಗುತ್ತೆ? ನಮ್ಮ ಹೊರಗಡೆಯೂ ಅದೇ ವ್ಯಕ್ತವಾಗುತ್ತೆ. ಯಾಕೆಂದರೆ ನಾವು ಮಾಡೋ ಕೆಲಸದಲ್ಲೂ ಅಶಾಂತಿ ಹೊರಗೆ ಬರುತ್ತಲ್ಲ, ಅದರಿಂದ ಅಶಾಂತಿ ಹೊರಗೂ ಬರುತ್ತೆ. ಇದೇ ಸ್ಥಿತಿ ಯಾರಿಗೂ ಕೂಡ ತಮ್ಮ ಬಗ್ಗೆ, ತಮ್ಮ ಇರುವಿಕೆಯ ಬಗ್ಗೆ ಸಮಾಧಾನ ಇಲ್ಲ. ಬಹಳಷ್ಟು ಜನರಿಗೆ ಅವರ ಇರುವಿಕೆಯ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ. ಚಿಕ್ಕವರನ್ನು ಕೇಳಿ ನೋಡಿ, ನಾನು ಇನ್ನೊಂದು ಸ್ವಲ್ಪ ಬೆಳಗಿರಬೇಕಾಗಿತ್ತು, ನನ್ನ ಮೂಗು ಇನ್ನೊಂಚೂರು ಉದ್ದ ಇರಬೇಕಾಗಿತ್ತು, ನನ್ನ ಕೂದಲು ಇನ್ನೊಂಚೂರು ಹಿಂಗಿರಬೇಕಾಗಿತ್ತು, ಯಾವುದಾದ್ರೂ ಒಂದು ಏನಾದರೂ ಒಂದು ಎಲ್ಲಾದರೂ ಸರಿಗಿದೆ ಅಂದರೆ ಕೂಡ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಇಲ್ಲ ಇನ್ನೊಂದು ಸ್ವಲ್ಪ ಸಾಹುಕಾರ ಅಪ್ಪ ಅಮ್ಮನ ಬಿಟ್ಬೇಕಾಗಿತ್ತು, ಅಲ್ಲಿವರೆಗೂ ಹೋಗ್ತಾರೆ. ಈಗ ಬರೀ ಸೈಕಲ್ ಕೊಡಿಸಿದ್ದಾರೆ, ಬೈಕ್ ಕೊಡಿಸೋವಂಥ ಅಪ್ಪ ಇರಬೇಕಾಗಿತ್ತು, ಅಲ್ಲಿವರೆಗೂ ಹೋಗ್ತಾರೆ. ಈಗ ಈ ರೀತಿಯಾದಂತಹ ವಿರೋಧಗಳು ಎಲ್ಲ ಇದರಲ್ಲೂ ಇದೆ, ಉಂಟು. ಸಮಾಧಾನ ಇಲ್ಲ, ಇರೋದರಲ್ಲಿ ಸಮಾಧಾನ ಇಲ್ಲ. ಅಂದರೆ ಪ್ರತಿಯೊಬ್ಬರು ಕೂಡ ಅಶಾಂತರೇ. ಯಾಕೆ ಅಂದರೆ ಅವ್ರ ಮೇಲೂ ಸಮಾಧಾನ ಇಲ್ಲ, ಬೇರೆಯವ್ರ ಮೇಲೂ ಸಮಾಧಾನ ಇಲ್ಲ. ಆ ಒಂದು ಹಂತಕ್ಕೆ ನಾವು ತಲುಪಿ ಈ ಕಾಂಟ್ರಡಿಕ್ಷನ್ ಅನ್ನೋದಕ್ಕೆ ಬಲಿಯಾಗಿದ್ದೇವೆ. ಅದರಿಂದ ಎಲ್ಲೆಲ್ಲೂ ಅಶಾಂತಿ ತಾಂಡವವಾಡ್ತಾ ಇದೆ. ನಮ್ಮಲ್ಲಿ ಇವಾಗ ಇರುವಂತಹ ಒಂದು ಸ್ಥಿತಿಯನ್ನು ನಿರಾಕರಣೆ ಮಾಡ್ತೀವಲ್ಲ, ಮತ್ತು ನಾವು ಆಗಬೇಕಾದಂಥ ಸ್ಥಿತಿಯನ್ನು ಪ್ರತಿಪಾದನೆ ಮಾಡ್ತೀವಲ್ವ, ಅದಕ್ಕೋಸ್ಕರ ಏನು ಮಾಡ್ತೀವಿ? ನಾವು ಪ್ರಯತ್ನ ಮಾಡ್ತೀವಿ. ಪ್ರಯತ್ನದ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋರಿದ್ದೇವೆ. ಯಾಕೆಂದರೆ ಇದೇ ಗ್ರಂಥದಲ್ಲಿ ಪ್ರಯತ್ನ ಕೂಡ ಇದೆ, ಅದರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋರಿದ್ದೇವೆ. ಈ ತರಹದ ಎರಡು ಅಂದರೆ ದ್ವೈತ ಅನ್ನೋದು ಎಲ್ಲ ಕಡೆಯೂ ಇದೆ. ದ್ವೈತ ಬಂದ ಕೂಡಲೇ ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಪುರಾಣಗಳಲ್ಲಿ ನಮ್ಮ ಹಿಂದಿನವರು, ನಮ್ಮ ಋಷಿಮುನಿಗಳು ದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದಿಸಿದ್ದಾರೆ. ನಾವು ಹೇಳಲ್ವಾ, ಆ ಕಾಲದಿಂದ ದ್ವೈತ ಇದೆ, ಬರೀ ಈಗಲೇ ಏನಿಲ್ಲ, ಇದು ನಮ್ಮ ಸಮಾಧಾನ. ಯಾವುದು? ಆಗಿಂದ ಇದೆ, ಇದು ಪರವಾಗಿಲ್ಲ ಈಗ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ನಾವು. ಆ ದ್ವೈತ ಸಿದ್ಧಾಂತದಲ್ಲಿ ಹಂಗೆ ಹೇಳಿದೆ, ಹಿಂಗೆ ಹೇಳಿದೆ ಅಂದರೆ ನಾನು ಯೋಚನೆ ಮಾಡ್ತಿರೋ ರೀತಿಗೂ ಒಂದು ಸಮರ್ಥನೆ ಕೊಟ್ಕೊತಾ ಇದ್ದೀನಿ. ಯಾಕೆಂದರೆ ದ್ವೈತ ಅನ್ನೋದೊಂದು ಸಿದ್ಧಾಂತ ಇದೆ ರೀ. ಆ ಸಿದ್ಧಾಂತದಲ್ಲಿ ಹೇಳ್ತಾರೆ ಬೇಕು ಬೇಡ ಅನ್ನೋದೆರಡಿದೆ ಅಂತ. ಅದರಿಂದ ನಾನು ಸರಿ ಇದ್ದೀನಿ ಅಂತ ನನ್ನ ಇರುವಿಕೆಯ ಬಗ್ಗೆ ಅಥವಾ ನಾನು ಮಾಡ್ತಿರೋದ್ರ ಬಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ? ಪ್ರಾಮಾಣೀಕರಿಸ್ಕೊಳ್ತಾ ಇದ್ದೀನಿ, ಸರಿ ಇದೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಯೋಚಿಸುವ ರೀತಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಹಿಂದಿನ ವಾಂಗ್ಮಯಗಳಲ್ಲಿ ಪ್ರತಿಪಾದನೆ ಇದೆ, ದ್ವೈತ ಸಿದ್ಧಾಂತನೇ ಇದೆ. ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಹೇಳ್ತಾರೆ, ಇನ್ನು ಆತ್ಮ ಬೇರೆ ಇನ್ನೇನೇನೋ ಹೇಳ್ತಾರೆ ಅವರು. ಅದರಿಂದ ಎಲ್ಲವೂ ಬೇರೆ ಬೇರೆ ಇದೆ.
ಅಂತ ನಾನೇನು ಮಾಡ್ತೀನಿ, ನನ್ನ ಒಂದು ಸ್ಥಿತಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇರೋ ಸ್ಥಿತಿನ ಒಪ್ಕೊಂಡಿಲ್ಲ ನಾನು, ಆದರೆ ಅದು ಸರಿ ಇದೆ ಅಂತ ಸಮರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ದ್ವೈತ ಅನ್ನೋದು ಒಂದು ಸ್ಥಿತಿ. ಇಂತಹ ದೊಡ್ಡ ಋಷಿಗಳು, ಆಚಾರ್ಯರು ಸಂಸ್ಕೃತ ಭಾಷೆಯಲ್ಲೆಲ್ಲ ಹೇಗೆ ಹೇಳ್ಬಿಟ್ಟಿದ್ದಾರೆ, ಹಂಗೆ ಹೇಳ್ಬಿಟ್ಟಿದ್ದಾರೆ ಅಂತ ಉದಾಹರಣೆಗಳನ್ನು ಕೊಡೋದು, ಎಲ್ಲ ರೀತಿಯಲ್ಲೂ ಮಾಡಿ ನಾನು ಸರಿ ಇದ್ದೀನಿ ಅಂತ ಹೇಳಿ ಬೇರೆಯವರಿಗೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ದೊಡ್ಡ ದೊಡ್ಡ ಉದಾಹರಣೆಗಳನ್ನು ಕೊಡ್ತೇನೆ, ಸಂಸ್ಕೃತ ಶ್ಲೋಕಗಳನ್ನು ಕೂಡ ಹೇಳ್ತೇನೆ. ಈ ಎಲ್ಲದರಿಂದ ಏನಾಗ್ತಾ ಇದೆ, ಏನಾಯಿತು ಅದರಿಂದ? ನನ್ನಲ್ಲಿರೋ ದ್ವಂದ್ವ ಪರಿಹಾರ ಆಯಿತಾ? ವಿರೋಧ ಪರಿಹಾರ ಆಯಿತಾ? ಇಲ್ಲ. ಅದಕ್ಕಿನ್ನಷ್ಟು ಬಲ ಸಿಕ್ತು. ಅಂದರೆ ನೀವು ಮಾಡ್ತಿರೋದೇ ಸರಿ ಅಂತ ಹೇಳಿ ಅದು ಅದ್ವೈತ ಅದಷ್ಟು ಈ ಎರಡು ದ್ವಂದ್ವ ಇದೆಯಲ್ಲ, ಆ ದ್ವಂದ್ವ ಜಾಸ್ತಿ ಆಯಿತು, ಅದಿನ್ನಷ್ಟು ಬಲವಾಯಿತು, ಪರಿಹಾರ ಆಗಿಲ್ಲ. ಅಂದರೆ ನಮ್ಮಲ್ಲಿ ಅಶಾಂತಿ ಕಡಿಮೆ ಆಯಿತಾ? ಇಲ್ಲ, ಅಶಾಂತಿ ಜಾಸ್ತಿ ಆಯಿತು. ಯಾಕೆ? ದ್ವಂದ್ವ ಜಾಸ್ತಿ ಆಯಿತು, ವಿರೋಧ ಜಾಸ್ತಿ ಆಯಿತು. ಹೆಚ್ಚು ವಿರೋಧ ಆದಷ್ಟು ಹೆಚ್ಚು ಅಶಾಂತಿ. ಹಾಗಾಗಿ ದ್ವಂದ್ವನೂ ಕಡಿಮೆ ಆಗಿಲ್ಲ, ಅದರ ಬಗ್ಗೆ ಯೋಚನೆ ಮಾಡೋದು ಅದು ಕೂಡ ಕಡಿಮೆ ಆಗಿಲ್ಲ. ಹಾಗಾಗಿ ಸಂಪ್ರದಾಯದೆಲ್ಲ ಇದೆಲ್ಲವನ್ನು ಹೇಳಿದರೂ ಕೂಡ ನಮ್ಮ ಸಮಸ್ಯೆ ಯಾಕೆ ಪರಿಹಾರ ಆಗಲಿಲ್ಲ? ಅದ್ವೈತ ಸಿದ್ಧಾಂತನೇ ಹೇಳಿದಾರಲ್ವ, ಅದರಿಂದ ಸಮಸ್ಯೆ ಪರಿಹಾರ ಆಗಿಲ್ಲ. ಸಂಪ್ರದಾಯವನ್ನು ಒಪ್ಕೊಂಡಿದ್ದೇವೆ, ಅದಕ್ಕೆ ಎದುರು ಹೇಳಲ್ಲ, ಆದರೆ ನಾವು ವಿಚಾರ ಕೂಡ ಮಾಡೋಕ್ಕೆ ಹೋಗಲ್ಲ. ಯಾವತ್ತಾದರೂ ಯಾಕೆ ನಮ್ಮಲ್ಲಿ ವಿರೋಧ ಇದೆ ಅಂತ ವಿಚಾರ ಮಾಡಿದ್ದೇವಾ? ಕೃಷ್ಣಮೂರ್ತಿಯವರು ಅದನ್ನೇ ಕೇಳೋದು. ಇದೆಲ್ಲ ಇದೆ ಅಂತ ನಿಮಗೆ ಗೊತ್ತಿದೆ ತಾನೇ ದ್ವಂದ್ವ ಅಂತ. ಇದ್ದ ಮೇಲೆ ಯಾಕಿದೆ ಅಂತ ಹೇಳಿ ಅದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಯಾವತ್ತಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ದ್ವೈತ ಒಂದು ಸಂಪ್ರದಾಯ ಅಂತ ಒಪ್ಕೊಂಡಾಗ ವಾಸ್ತವವಾಗಿ ಇರುವ ಸ್ಥಿತಿಯಿಂದ ನಾವು ಅದನ್ನು ತಪ್ಪಿಸ್ಕೊಳ್ತಾ ಇದ್ದೇವೆ. ಹೌದಾ, ಸರಿ ಇದೆ ಅಂದಮೇಲೆ ನಾನು ಸರಿ ಇದ್ದೀನಿ ಅಂತ ಹೇಳಿ ನಮಗೆ ಸಮರ್ಥನೆ ಮಾಡ್ಕೊಳ್ತಾ ಆ ಸ್ಥಿತಿಯಿಂದ ಪಲಾಯನ. ಆದರೆ ಅಲ್ಲೇ ದ್ವಂದ್ವ ಮಾತ್ರ ಇದೆ, ಅದೆಲ್ಲೂ ಹೋಗಿಲ್ಲ. ಕಾಂಟ್ರಡಿಕ್ಷನ್ ಅಂದರೆ ಏನು ಅಂತ ಹೇಳಿ ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಕೃಷ್ಣಮೂರ್ತಿಯವ್ರು ಹೇಳ್ತಾರೆ. ಯಾವುದನ್ನೇ ಆಗಲಿ ಒಂದು ಪದ ಸಿಕ್ಕಿದ್ರೆ ಕೃಷ್ಣಮೂರ್ತಿಯವ್ರು ಹೇಳೋದೇನೋ ಅದನ್ನು ಅರ್ಥ ಮಾಡ್ಕೊಳ್ಳಿ, ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆ ಸ್ಥಿತಿ, ನಿಮ್ಗೆ ಒಂದು ಸ್ಥಿತಿ ಇದೆ, ಆ ಸ್ಥಿತಿ ನಿಮಗೆ ಸಮಾಧಾನ ಕೊಟ್ಟಿಲ್ಲ, ನೀವು ಈ ಸ್ಥಿತಿಯಿಂದ ಬದಲಾಯಿಸಬೇಕು ಅಂತ ಇದ್ದೀರಾ, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಬೇರೆ ಸ್ಥಿತಿಗೆ ಹೋಗಬೇಕು ಅಂದರೆ ಏನು ಅರ್ಥ? ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮೊಂದಿಗೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಈ ಸ್ಥಿತಿ ನಂದು ಸರಿಗಿಲ್ಲ, ನಾನು ಇನ್ನು ಮುಂದಿನ ಸ್ಥಿತಿಗೆ ಹೋಗಬೇಕು ಅಂತ ಒಂದು ಹೋರಾಟನೇ ನಡೀತಾ ಇದೆ ನಿಮ್ಮಲ್ಲಿ. ಆ ಹೋರಾಟ ಬಯಕೆ ಆಗಿದೆ, ಆಸೆ ಆಗಿ ಪರಿವರ್ತನೆ ಆಗಿದೆ. ಏಕೆಂದರೆ ನಾನು ಇರೋ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗಬೇಕು ಅಂದಾಗ ಆ ಸ್ಥಿತಿ ನನ್ನ ಆಸೆ, ಈಗಿರೋ ಸ್ಥಿತಿ ಅಲ್ಲ. ಮುಂದೆ ನಾನು ಏನಾಗಬೇಕು, ನಾನು ಇಂಥವ್ರದ್ದು ಶಿಷ್ಯ ಆಗಬೇಕು, ಅದೋ ಇದೋ ಜೀವನ್ ಮುಕ್ತಿನೋ ಏನೋ ಒಂದು ಇಟ್ಕೊಂಡಿದ್ದೀನಲ್ವ, ಅದಾಗಬೇಕು ಅಂತ ನನಗೆ ಆಸೆ ಇದೆ. ಕೃಷ್ಣಮೂರ್ತಿಯವರು ವಿರೋಧದಿಂದ ಆಸೆಗೆ ಬಂದರು. ಹೀಗಿದೆ, ಇದು ಎರಡನೇ ಸ್ಟೇಜು ಅಂತ ಹೇಳಿದ್ರು. ಆಸೆ, ಬಯಕೆ ಇದೆಲ್ಲವೂ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇದು ಕಾಂಟ್ರಡಿಕ್ಷನ್ನ ವಾಸ್ತವಿಕ ಸಂಗತಿ. ಅಂದರೆ ನಾನು ಇರೋದನ್ನು ನನಗೆ ಸಮಾಧಾನ ಇಲ್ಲ, ಬೇರೆದಾಗಬೇಕು, ಅದಾಗಬೇಕು ಅಂತ ನನಗೆ ಆಸೆ ಇದೆ, ಅದರಿಂದ ನನ್ನಲ್ಲಿ ವಿರೋಧ ಇದೆ. ಇದು ಇರುವಂತಹ ಒಂದು ವಿಷಯ. ಈಗ ದ್ವೈತ ಸಿದ್ಧಾಂತ ಅಂತ ಏನು ಹೇಳ್ತೀವೋ ಆ ಸಿದ್ಧಾಂತ ಅಲ್ಲ ಇದು. ತತ್ವ ಸಿದ್ಧಾಂತದಲ್ಲಿ ದ್ವೈತ ಸಿದ್ಧಾಂತ ಅದೆಲ್ಲ ಅಲ್ಲ. ವಾಸ್ತವವಾಗಿ ಇರುವುದನ್ನು ಇರುವ ಹಾಗೆ ನೋಡುವ ಕ್ರಿಯೆಯನ್ನು ಮಾತ್ರ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಯಾವುದೇ ಸಿದ್ಧಾಂತವನ್ನು ಅವ್ರು ಹೇಳೋದಿಲ್ಲ. ಈ ಸಿದ್ಧಾಂತವನ್ನು ಹೇಳೋರು ನಾವು ನಮ್ಮ ಮನಸ್ಸು ಮಾಡುವಂತಹ ಕೆಲಸ, ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೋಸ್ಕರ ಆ ಉದಾಹರಣೆ ಈ ಉದಾಹರಣೆ ಎಲ್ಲ ಕೊಟ್ಕೊತಾ ಇರೋದು ಅಷ್ಟೇ. ಕೃಷ್ಣಮೂರ್ತಿಯವರು ಹೇಳೋದೇನು, ಯಾವುದೇ ಸಮಸ್ಯೆ ಎದುರಾದ ತಕ್ಷಣ ಅದನ್ನು ನೋಡು, ಗಮನಿಸು, ಅರಿವಿನಿಂದ ನೋಡು ಅಂತ ಹೇಳ್ತಾರೆ. ವಾಸ್ತವವಾಗಿ ಇರುವುದನ್ನು ಇರುವ ಹಾಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ದ್ವೈತ ಸಿದ್ಧಾಂತ ಬೇಕಾ? ಇರೋದನ್ನು ಅರ್ಥ ಮಾಡ್ಕೊಳ್ಳೋಕೆ ದ್ವೈತ ಸಿದ್ಧಾಂತ ಬೇಕಾ? ಬೇಕಾಗಿಲ್ಲ. ಸುಮ್ಮನೆ ಇರೋದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾವ ಸಿದ್ಧಾಂತದ ಮೊರೆ ಹೋಗಿ ಇದನ್ನು ನೋಡಬೇಕಾಗಿಲ್ಲ. ಹಾಗೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನರ ಸಮಸ್ಯೆಗಳ ಪರಿಹಾರ ಆಗೋಗ್ತಾ ಇತ್ತು, ಯಾರಲ್ಲಿಯೂ ವಿರೋಧನೇ ಇರ್ತಾ ಇರಲಿಲ್ಲ. ಆದರೂ ಇದೆಯಲ್ಲ, ಎಲ್ಲರಲ್ಲಿ ವಿರೋಧ ಇದೆಯಾ? ಇಲ್ಲ. ಯಾಕೆ? ಸಿದ್ಧಾಂತದ ಮೊರೆ ಹೋದ್ರೆ ಆಗಲ್ಲ. ನಿನ್ನನ್ನು ನೀನು ಮೊದಲು ನೋಡ್ಕೋ. ಯಾವ ಸ್ಥಿತಿ ನಿನಗೆ
ತೊಂದರೆ ಮಾಡ್ತಾಯಿದೆ, ಏನು ತೊಂದರೆ ಆಗ್ತಾಯಿದೆ ಅದನ್ನು ನೋಡು ಅಂತ ಕೃಷ್ಣಮೂರ್ತಿಯವ್ರು ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳಿರೋ ಅಂಥದ್ದು ಕೆಲಸಕ್ಕೆ ಬರಲ್ಲ. ದ್ವೈತ ಅಂದ್ರೇನು, ದ್ವೈತದ ಸ್ಥಿತಿ ಇದೆಯಂದ್ರೇನು, ಆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಹಾಗೆ ಹೇಳಿದೆ ಅಂತೆಲ್ಲ ಚರ್ಚೆ ಮಾಡಲಿಕ್ಕಷ್ಟೇ ಅದು, ಮಾತಾಡಲಿಕ್ಕಷ್ಟೇ ಅದು. ಆದರೆ ನಿಜವಾಗಿ ನಿನ್ನ ಸಮಸ್ಯೆ ಬಗೆಹರಿಯಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿನ ವಿರೋಧಾಭಾಸವನ್ನು ನೋಡಬೇಕು, ಗಮನಿಸಿ ನೋಡಬೇಕು. ಬರೀ ಚರ್ಚೆಯಿಂದ, ವಿಚಾರದಿಂದ, ಭಾಷಣ ಮಾಡೋದರಿಂದ ಈ ವಿರೋಧ ಕಡಿಮೆ ಆಗೋದಿಲ್ಲ, ಕಾನ್ಫ್ಲಿಕ್ಟ್ ಕಡಿಮೆ ಆಗಲ್ಲ, ಕಾಂಟ್ರಡಿಕ್ಷನ್ ಹೊರಟು ಹೋಗಲ್ಲ. ಅದನ್ನು ಕೃಷ್ಣಮೂರ್ತಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮಲ್ಲಿ ಪರಸ್ಪರ ವಿರುದ್ಧವಾದಂತಹ ಆಸಕ್ತಿಗಳಿದೆ, ವಿರುದ್ಧವಾದಂತಹ ನಡವಳಿಕೆಗಳಿದೆ. ಕೃಷ್ಣಮೂರ್ತಿಯವರು ನಮ್ಮನ್ನೆಲ್ಲ ನೋಡಿದಂಥವ್ರು, ಗಮನಿಸಿ ನೋಡಿದಂಥವ್ರು ಮನುಷ್ಯರನ್ನು. ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಶಾಸ್ತ್ರನೂ ನಮ್ಗೆ ಬೇಕಾಗಿಲ್ಲ. ನಾ ಹೇಳೋದೊಂದು ಮಾಡೋದೊಂದು ಅಂದರೆ ಇಲ್ಲಿ ಎರಡು ಇದೆಯಲ್ಲ ವಿರುದ್ಧ, ಅದನ್ನು ಹೇಳಲಿಕ್ಕೆ ಶಾಸ್ತ್ರ ಬರಬೇಕಾ ನಮಗೆ? ಅಥವಾ ಯಾರಾದರೂ ಗುರು ಬಂದು ಹೇಳ್ಕೊಡ್ಬೇಕಾ? ಬೇಕಾಗಿಲ್ಲ ಅಲ್ವಾ? ನನಗೆ ಗೊತ್ತಾಗ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಒಂದಿದೆ ವಿಷಯ, ನಾನು ಮಾಡ್ತಿರೋದು ಒಂದಿದೆಯಲ್ಲ, ಅಲ್ಲಿ ಎರಡು ಆಯ್ತಲ್ಲ, ವಿರುದ್ಧ ಆಯ್ತಲ್ಲ, ಕಾನ್ಫ್ಲಿಕ್ಟ್ ಆಯ್ತಲ್ಲ, ಕಾಂಟ್ರಡಿಕ್ಷನ್ ಇಲ್ಲ ಇದೆಯಲ್ಲ, ಅದನ್ನು ನೋಡೋಕ್ಕೆ ಏನು ಕಷ್ಟ? ಯಾವ ಶಾಸ್ತ್ರದ ನೆರವು, ಯಾವ ಬಣ್ಣದ ಕನ್ನಡಕದ ನೆರವು ಬೇಕಿಲ್ಲ. ಡೈರೆಕ್ಟಾಗಿ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಯಾತಕ್ಕೆ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಕೃಷ್ಣಮೂರ್ತಿಯವರು ನಾವು ತತ್ವಶಾಸ್ತ್ರ ಅಥವಾ ಅದು ಇದೆ ಇದಿದೆ ಅಂತ ಹೇಳಿ ಅದನ್ನೆಲ್ಲ ನಾವು ನಂಬಿ ಅದೆಲ್ಲ ಆಗೋಗಿದ್ರೆ ಕೃಷ್ಣಮೂರ್ತಿಯವರು ಬಂದು, ಅವರಂಥವರು ಬಂದು ನಮ್ಮ ಮುಂದೆ ಕನ್ನಡಿ ಹಿಡಿಯೋ ಅಗತ್ಯ ಇರಲಿಲ್ಲ ಅಲ್ವಾ? ಕೃಷ್ಣಮೂರ್ತಿಯವ್ರು ಮಾಡಿದ್ದು ಅದೇನೆ, ನಮ್ಮೆಲ್ಲರ ಮುಂದೆ ಕನ್ನಡಿ ಹಿಡಿದ್ರು. ಯಾಕೆ ಅಂದರೆ ನಾವಿನ್ನೂ ಹಾಗೆ ಇದ್ದೀವಿ, ಯಾವುದರಿಂದನೂ ನಾವು ಬದಲಾಗಿಲ್ಲ ಅಲ್ಲ, ಇಡೀ ಮಾನವ ಕೂಡಿ ಹಾಗೆ ಇದೆಯಲ್ವಾ? ಅದರಿಂದ ಕೃಷ್ಣಮೂರ್ತಿಯರಂಥವ್ರು ಬಂದು ಕನ್ನಡಿ ಹಿಡಿಬೇಕಾಯಿತು. ಅದರಿಂದ ನಮ್ಮಲ್ಲಿ ಕಾಂಟ್ರಡಿಕ್ಷನ್ ಇದ್ದರೆ ಏನಾಗುತ್ತೆ? ಮುಂದೆ ಕೃಷ್ಣಮೂರ್ತಿಯವರು ಮುಂದುವರಿಸ್ತಾರೆ. ಅವ್ರು ಹೇಳ್ತಾರೆ, ಕಾಂಟ್ರಡಿಕ್ಷನ್ ಇದ್ದರೆ ನಮ್ಮಲ್ಲಿ ಘರ್ಷಣೆ ಇರುತ್ತೆ. ಅಂದರೆ ವಿರೋಧ ಇದ್ದಾಗ ನನ್ನಲ್ಲಿ ಘರ್ಷಣೆ, ಒಳಗಡೆ ಘರ್ಷಣೆ ಆಗ್ತಾ ಇರುತ್ತೆ, ತಾಪತ್ರಯ ಕೊಡ್ತಾ ಇರುತ್ತೆ. ಅದು ಅಯ್ಯೋ ನಾನು ಹಿಂಗೆ ಹೇಳ್ಬಿಟ್ನಲ್ಲ, ಹಿಂಗೆ ಮಾಡಬಾರ್ದಾಗಿತ್ತು, ಏನೋ ಅಪ್ಪಿತಪ್ಪಿ ಮಾಡಿಬಿಟ್ನಲ್ಲ, ಅದನ್ನು ಮಾಡಿದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಯ್ತಲ್ಲ, ಈ ಒಂದು ಇದು ಕೂಡ ನಮ್ಮಲ್ಲಿದೆ. ಅದು ನನಗೆ ತೊಂದರೆ ಕೊಡ್ತಾ ಇದೆ, ಒಳಗಡೆ ಘರ್ಷಣೆ ಆಗ್ತಾ ಇದೆ, ಶಾಂತಿ ಇಲ್ಲ ನನಗೆ, ಯಾಕೆಂದರೆ ಮಾಡಿಬಿಟ್ಟಿದ್ದೀನಿ ತಪ್ಪು. ಇದೆಲ್ಲವೂ ಕೂಡ ನಮ್ಮಲ್ಲಿ ತೊಂದರೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ಘರ್ಷಣೆಯಲ್ಲಿ, ಹೋರಾಟದಲ್ಲಿ ನಮ್ಮಿಂದ ಸೃಜನಶೀಲ ಕಾರ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಶಾಂತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಆಗೋಗಿದೆ. ಕ್ರಿಯೇಟಿವ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ವಿರೋಧ ಎಲ್ಲಿದೆ ಅಲ್ಲೇನಿರುತ್ತೆ? ಹೋರಾಟ. ಈಗ ಒಬ್ರಿಗೆ ಆಗಲ್ಲ ಅಂದರೆ ಏನು? ಇವರೇನೋ ಒಂದು ಕಿರಿಕ್ ಮಾಡ್ತಿರ್ತಾರೆ, ಅವ್ರು ಪ್ರತಿಯಾಗಿ ಇನ್ನೊಂದು ಮಾಡ್ತಾರೆ, ಇವ್ರು ಇನ್ನೇನೋ ಮಾಡ್ತಾರೆ, ಅವ್ರು ಇನ್ನೇನೋ ಮಾಡ್ತಾರೆ. ಇದೇ ತಾನೇ. ಅಂದರೆ ಹೆಚ್ಚು ಕಮ್ಮಿ ಒಂದು ಮಾನಸಿಕ ಅಥವಾ ದೈಹಿಕ ಅಲ್ದಲೇ ಇರ್ಬೋದು, ಮಾನಸಿಕ ಯುದ್ಧನೇ ನಡೀತಾ ಇರುತ್ತೆ ಒಬ್ರಿಗೊಬ್ರಿಗೂ. ಅವರೇನೋ ಒಂದು ಹೇಳಿದ್ರು, ಇವರೇ ವಾಪಸ್ ಹೇಳಿದ್ರು, ಇವ್ರು ಇನ್ನೊಂದು ಹೇಳಿದ್ರು, ಅವ್ರು ಇನ್ನೊಂದು ಹೇಳಿದ್ರು, ಅಥವಾ ಮನಸ್ಸಲ್ಲಾದರೂ ಅಂದ್ಕೊಂಡ್ರು, ಒಬ್ರ ಮುಖ ಒಂದೊಂದು ಕಡೆ ಆಯಿತು ಅಂದಾಗ ಏನರ್ಥ? ಅಲ್ಲಿ ಕಾನ್ಫ್ಲಿಕ್ಟ್ ಇದೆ, ವಿರೋಧ ಇದೆ, ಅಲ್ಲಿ ಹೋರಾಟ ಇದೆ. ಆವಾಗ ಸೃಜನಶೀಲ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅದು ಹೋರಾಟ. ಅದರಿಂದ ಹೋರಾಟ ಏನನ್ನು ಮಾಡುತ್ತೆ, ಏನನ್ನು ಸೂಚಿಸುತ್ತೆ, ಅಥವಾ ಏನು ಅದು ಹೋರಾಟದ ಫಲ ಏನು? ಹೋರಾಟದ ಫಲ ನಾಶ. ಇವಾಗ ಒಂದು ಕಾಡಲ್ಲಿ ಎರಡು ದೊಡ್ಡ ಗಂಡು ಸಿಂಹಗಳು ಇರೋದಿಲ್ಲ, ಒಂದಕ್ಕೊಂದು ಎದುರಾಗಿ ಹೋರಾಡುತ್ತೆ. ಎಲ್ಲಿವರೆಗೂ ಹೋರಾಡುತ್ತೆ ಅಂದರೆ ಯಾವುದಾದ್ರು ಒಂದು ಸಾಯೋವರೆಗೂ ಅಥವಾ ಎರಡೂ ಸಾಯೋವರೆಗೂ ಅಂಥ ಹೋರಾಟ ನಡೆಸ್ತವೆ ಅವು. ಏಕೆಂದರೆ ಬೌಂಡ್ರಿ ಅದು ನಂದು ಇದು ಅಂತ ಹೇಳಿ ಆ ಹೋರಾಟಗಳು ಇರುತ್ತೆ. ಅದು ಅಂದರೆ ಇಲ್ಲಿ ಮನುಷ್ಯರಲ್ಲಿ ಏನಾಗುತ್ತೆ? ಹೋರಾಟ ವಿನಾಶವನ್ನು ತರುತ್ತೆ. ಅದು ಯಾರಿಗೇ ಆಗಲಿ ಅದು ತೊಂದರೆನೇ ಉಂಟು ಮಾಡುತ್ತೆ. ಈ ವಿರೋಧದ ಸ್ಥಿತಿಯಲ್ಲಿ, ಹೋರಾಟದ ಸ್ಥಿತಿಯಲ್ಲಿ ನಮ್ಮಲ್ಲಿ ಬರೀ ಒಂಥರ ಕಹಿ, ದುಃಖ, ವೈರುಧ್ಯ ಇಂಥದ್ದೇ ತುಂಬಿಕೊಳ್ಳುತ್ತೆ ನಮ್ಮಲ್ಲಿ. ಹೋರಾಟ ಇದ್ದಾಗ, ಅಥವಾ ಇನ್ನೊಬ್ಬರನ್ನು ಕಂಡ್ರೆ ಆಗಲ್ಲ ಅಂದಾಗ, ಅಥವಾ ಅವರಿಂದ ನಮಗೆ ವಿರೋಧ ವ್ಯಕ್ತ ಆಗ್ತಾ ಇದ್ದಾಗ ಬೇಸರ ಇರುತ್ತೆ ಅಲ್ವಾ? ಆ ಬೇಸರಗಳೇ ತುಂಬಿರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಆ ಪ್ರೀತಿ ಅನ್ನೋದು ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಒಬ್ರಿಗೊಬ್ರಿಗೆ ಆಗಲಿಲ್ಲ ಅಂದಾಗ ಆ ಕಥೆಗಳೇ ಬೇರೆ, ಒಂದು ದೊಡ್ಡ ದೊಡ್ಡ ಕಥೆಗಳೇ ನಡೆದೋಗುತ್ತೆ. ಒಂದು ಕೋರ್ಟಿಗೆ ಅಂತ ಒಂದು ಸಲ ಹೋದರೆ ಇವ್ರ ಸಂಸಾರನೂ ಹಾಳು, ಅವ್ರ ಸಂಸಾರನೂ ಹಾಳು, ಇವೆಲ್ಲ ನಾವು ನೋಡಿರೋ ಅಂಥದ್ದೇ. ಹಾಗಾಗಿ ಏನು ಸಾಧ್ಯ ಅದನ್ನು ಕೂತಲ್ಲಿ ಪರಿಹಾರ ಮಾಡಿಕೊಳ್ಳೋದು ಬಹಳ
ಒಳ್ಳೆಯದು. ಹೀಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಂಟ್ರಡಿಕ್ಷನ್ ಇದ್ದ ಕಡೆ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಬರೀ ಹೋರಾಟ ಇರುತ್ತೆ. ಯಾವಾಗ ನಮ್ಮಲ್ಲಿ ವಿರೋಧ ಇರುತ್ತೋ ಅದನ್ನು ನಾವು ಏನು ಮಾಡಬೇಕು ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಪರಿಹಾರ ಕೊಡಬೇಕಲ್ಲ. ಪರಿಹಾರಕ್ಕೆ ಹೇಳ್ತಾರೆ ಕೃಷ್ಣಮೂರ್ತಿಯವರು, ಅದನ್ನು ನೋಡು, ಗಮನಿಸಿ ನೋಡು, ಕಾಂಟ್ರಡಿಕ್ಷನನ್ನು ಇರೋದನ್ನು ಇರುವ ಹಾಗೆ ನೋಡು. ಆವಾಗ ಅದರಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇರುತ್ತೆ ಹೊರತು ಅದಕ್ಕೆ ನೀನು ಪುಷ್ಟಿ ಕೊಡ್ತಾ ಹೋದರೆ ಅದು ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಪುಷ್ಟಿ ಕೊಡ್ದಲೇ ಅದನ್ನು ಇರುವಂತೆ ನೋಡು. ಒಂದು ಸಾರಿ ವಿರೋಧದಿಂದ ಮುಕ್ತವಾದರೆ ನಮ್ಮಲ್ಲಿ ಶಾಂತಿ ಮೂಡುತ್ತೆ. ಯಾವತ್ತೂ ಅಲೋಗದ ಪರಮ ಶಾಂತಿ ಮೂಡುತ್ತೆ. ಆ ಶಾಂತಿ ಮಾತ್ರ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಕಾರಿಯಾದದ್ದು. ವಿರೋಧದಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಯಾರನ್ನೋ ಕಂಡ್ರೆ ಆಗಲ್ಲ, ನಾನು ಹೇಗೆ ಅವ್ರನ್ನ ಅರ್ಥ ಮಾಡ್ಕೊತೀನಿ? ಆ ದೃಷ್ಟಿಯಲ್ಲೇ ನಾನು ನೋಡ್ತಾ ಇರ್ತೀನಿ. ಅವ್ರಿಗೆ ಹಾಗೆ ಮಾಡಿದ್ರು ನನಗೆ, ಹೀಗೆ ಮಾಡಿದ್ರು ನನಗೆ, ಯಾವತ್ತೋ ಬೈದಿದ್ರು, ಯಾವತ್ತೋ ನೀನು ಏನೋ ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳಿಬಿಟ್ರು, ಆ ದೃಷ್ಟಿಯಿಂದನೇ ನೋಡ್ತೇನೆ ಹೊರತು ನಾನು ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡೋಕ್ಕೆ ಹೋಗಲ್ಲ ಅಲ್ವಾ? ಯಾವತ್ತು ಅರ್ಥ ಮಾಡ್ಕೊಳ್ತೀನಿ? ಮನಸ್ಸು ಶಾಂತ ಆಗಿದ್ದಾಗ ನಾನು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅದರಿಂದ ಹೇಳ್ತಾರೆ, ಕಾಂಟ್ರಡಿಕ್ಷನ್ ಇಲ್ಲದಂತೆ ಮಾಡ್ಕೋಬೇಕು ಅಂದರೆ ನಿಮ್ಮನ್ನು ನೀವು ನೋಡಿಕೊಳ್ಳಿ, ಯಾಕೆ ಕಾಂಟ್ರಡಿಕ್ಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವಾಗೇನಾಗತ್ತೆ, ನಿನ್ನನ್ನು ಅರ್ಥ ಮಾಡ್ಕೊಳ್ತೀಯಾ, ಬೇರೆಯವ್ರನ್ನೂ ಅರ್ಥ ಮಾಡ್ಕೊಳ್ತೀಯಾ ಅಂತ ಹೇಳ್ತಾರೆ. ಅವಾಗ ನಮ್ಮಲ್ಲೇ ಕಾಂಟ್ರಡಿಕ್ಷನ್ ಇದ್ದರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟೇ ಸ್ನೇಹಿತರಾಗಿರ್ಬೋದು, ಯಾವುದೋ ಒಂದು ಮಾತಿಗೆ ಜಗಳಗಳಾಗಿರೋದು ಉಂಟಲ್ವ. ಎಷ್ಟು 10-15 ವರ್ಷಗಳ ಒಂದು ಫ್ರೆಂಡ್ಶಿಪ್ಪು ಯಾವುದೋ ಒಂದು ಮಾತಿಂದ ಇವರ ತಪ್ಪು ತಿಳುವಳಿಕೆಯೋ ಅವರ ತಪ್ಪು ತಿಳುವಳಿಕೆಯೋ ಗೊತ್ತಿಲ್ಲ ಅಂಥ ಸ್ನೇಹ ಸಂಬಂಧಗಳು, ಸಂಸಾರಗಳೆಲ್ಲ ಮುರಿದು ಹೋಗೋದು ನಾವು ಇತ್ತೀಚೆಗೆ ಬಹಳ ನೋಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಅದನ್ನು ಸ್ವಲ್ಪ ಆದರೆ ಕೂತು ಯೋಚನೆ ಮಾಡಿದರೆ ಈ ಥರ ಆಗಲ್ಲ. ಅದಕ್ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮೊದಲು ನೀ ಶಾಂತವಾಗೋ, ನೆಮ್ಮದಿಯಿಂದ ಕೂರು, ಯೋಚನೆ ಮಾಡು, ಅವ್ರನ್ನ ಅರ್ಥ ಮಾಡ್ಕೊ, ಅವ್ರು ಹೇಗಿದ್ದಾರೆ ಹಾಗೆ ನೋಡು, ಅವರ ಹಿನ್ನೆಲೆ ಏನು, ಹಾಗೆ ಮಾತಾಡಬೇಕಾದ್ರೆ ಅಲ್ಲಿ ಏನಿತ್ತು, ಏನು ತಾಪತ್ರಯ ಇತ್ತು ಅವರಿಗೆ, ಅದನ್ನು ನೋಡು. ಇದನ್ನೆಲ್ಲ ಕೃಷ್ಣಮೂರ್ತಿಯವರು ಹೇಳ್ತಾರೆ. ನಮ್ಮ ಮನಸ್ಸಿನ ಈ ವಿರೋಧದ ಬಗ್ಗೆ ಮಾತಾಡುವಾಗ ಒಂದು ಜನಪ್ರಿಯವಾದಂತಹ ಒಂದು ಕಥೆನ ನಾವು ಜ್ಞಾಪಿಸ್ಕೋಬೋದು. ಬಹಳ ದೊಡ್ಡದು ಇದು ಒಂದು ಊರು. ಅವರಲ್ಲೊಬ್ಬ ರಾಜ. ಯಾಕೆಂದರೆ ಅವರು ಭಾಳ ಈಸಿಯಾಗಿ ಸಿಗ್ತಾರೆ ನಮ್ಮ ಕೈಗೆ ಹೇಳೋಕ್ಕೆ. ಅವ್ರ ಹೆಸರು ಕುಲ ಗೋತ್ರ ಏನು ಹೇಳ್ದೇ ಇದ್ರು ನಡೆಯುತ್ತೆ, ಯಾವ ರಾಜ್ಯ ಅಂತ ಹೇಳಿದ್ರು ನಡೆಯುತ್ತೆ. ಒಬ್ಬ ರಾಜ ಇದ್ದ ಅಂತ ಹೇಳ್ಬಿಟ್ರೆ ಸಾಕು. ಒಬ್ಬ ರಾಜ ಇದ್ದ. ತಪ್ಪು ತಿಳ್ಕೊಬೇಡಿ ಗಂಡಸರು ದಯಮಾಡಿ. ಅವ್ರ ತಲೆ ಕೂದಲು ಅವನ ತಲೆ ಕೂದಲು ಕಡಿಮೆ ಆಗ್ತಾಯಿತ್ತು, ಅಂದರೆ ತಲೆ ಬೋಳಾಗ್ತಾಯಿತ್ತು, ಶುರುವಾಗಿತ್ತು. ಹಿಂದಿನ ಕಾಲ ರಾಜನಿಗೆ ಇಷ್ಟ ಇಲ್ಲ, ಏನು ಮಾಡೋದು, ನನ್ನ ತಲೆ ಕೂದಲು ಖಾಲಿ ಆಗ್ತಾಯಿದೆ, ಬೇಡ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನಿಗಿಷ್ಟ ಇಲ್ಲ ಅಂದರೆ ಕಾಂಟ್ರಡಿಕ್ಷನ್, ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಕೂದಲು ಚೆನ್ನಾಗಿರಬೇಕು ಅಂತ ಅವನಿಗೆ ಆಸೆ. ಅವನೇನು ಮಾಡ್ದ, ಒಂದು ಡಂಗುರ ಸಾರಿಸ್ತಾನೆ. ಎಲ್ಲ ವೈದ್ಯರು ಪ್ರಯತ್ನ ಮಾಡಿ ಇನ್ನೊಂದು ತಿಂಗಳೊಳಗೆ ನನಗೆ ಅದಕ್ಕೆ ಪರಿಹಾರ ಕೊಡಬೇಕು, ಇಲ್ಲದೆ ಇದ್ದರೆ ನೀವೆಲ್ಲರನ್ನು ನೇಣಿಗೆ ಹಾಕಿಸ್ತೀನಿ. ರಾಜ ಅವನಿಷ್ಟ ಮಾಡ್ತಾನೆ. ಆವಾಗ ಶಿಕ್ಷೆ ಕಾದಿದೆ ಅಂತ ವೈದ್ಯರೆಲ್ಲ ಒಟ್ಟಾಗಿ ಸೇರಿದ್ರು. ಏನು ಮಾಡೋದು ಇಂಥ ರಾಜನಿಗೆ? ಯಾಕೆಂದರೆ ಅದು ಹೆರಿಡಿಟ್ರಿಯಿಂದನೋ ಇದರಿಂದನೋ ಅದಾಗ್ತಾ ಇರುತ್ತೆ, ಅದಕ್ಕೇನು ಪರಿಹಾರ ಇರೋದಿಲ್ಲ ಎಷ್ಟೋ ಸರ್ತಿ. ಅದೇನು ದೊಡ್ಡ ಕಾಯಿಲೆ ಏನಲ್ಲ. ಸರಿ, ಎಲ್ಲ ಕೂತು ಯೋಚನೆ ಮಾಡ್ತಾರೆ. ಶಿಕ್ಷೆ ಕೊಡ್ತಾನಲ್ಲ ಇವನು ಅನ್ನೋ ಭಯ ಇರುತ್ತೆ. ಆವಾಗ ಒಬ್ಬ ಬುದ್ಧಿವಂತ ವೈದ್ಯ ಇದ್ದ. ಅವನು ಹೇಳ್ತಾನೆ, ನೀವೆಲ್ಲ ಸುಮ್ಮನಿದ್ಬಿಡಿ, ನಾನು ಹೋಗಿ ಅವನಿಗೆ ಟ್ರೀಟ್ ಮಾಡ್ತೀನಿ ಅಂತ ಅಂದ. ಆಯಿತು, ಏನು ಟ್ರೀಟ್ಮೆಂಟು? ಅವನು ಪರಿಹಾರ ಮಾಡ್ತೀನಿ ಅಂತ ಹೇಳ್ದ. ಒಂದು ಎಣ್ಣೆ ಏನೋ ಹರ್ಬಾದು ಇದು ಏನೋ ಹಾಕಿದ, ಒಂದು ಬಣ್ಣದ ಎಣ್ಣೆ ರೆಡಿ ಮಾಡ್ಕೊಂಡು ತಗೊಂಡು ಹೋದ. ತಗೊಂಡೋಗ್ಬಿಟ್ಟು ಹೇಗೆ ಉಪಯೋಗಿಸ್ಬೇಕು, ಯಾವ ರೀತಿ ಅದನ್ನು ಹಚ್ಕೋಬೇಕು, ಯಾವಾಗ ಸ್ನಾನ ಮಾಡಬೇಕು, ಯಾವಾಗ ಮತ್ತೆ ಹಚ್ಕೋಬೇಕು, ಹೇಗೆ ತಲೆ ಒಣಗಿಸ್ಕೋಬೇಕು, ಏನೆಲ್ಲ ಪುರಾಣಗಳನ್ನು ಇಷ್ಟುದ್ದ ಅಷ್ಟುದ್ದ ಎಣ್ಣೆ ಹಚ್ಕೊಳ್ಳೋ ವಿಧಾನವನ್ನು ಹೇಳಿದ್ದು ಅಂದ್ರೆ ಆ ರಾಜನಿಗೆ ತಲೆ ಕೂದಲು ಬೆಳೆದಷ್ಟೇ ಸಂತೋಷ ಆಗ್ಬಿಡ್ತು. ಅವನಿಗೆ ಅಷ್ಟು ಖುಷಿಯಾಗೋಯ್ತು. ಎಲ್ಲ ಹೇಳಿಬಿಟ್ಟ. ಕೊನೆಯಲ್ಲಿ ಹೋದರೆ ಒಂದೇ ಒಂದು ತಾಪತ್ರಯ ಇದೆ. ಏನು ಅಂದರೆ, ನೀವು ಎಣ್ಣೆ ಹಚ್ಕೊಳ್ಳೋಕ್ಕೆ ಕರಡಿ ಬಂದೆ ನಿಂತ್ಕೊಂತಿರಲ್ಲ, ನಿಂತ್ಕೊಂಡಾಗ ಸಿಹಿ ಕುಂಬಳಕಾಯಿ ಇದೆಯಲ್ಲ, ಅದನ್ನು ಜ್ಞಾಪಿಸ್ಕೋಬೇಡಿ, ಅದನ್ನು ಜ್ಞಾಪಿಸ್ಕೋಬೇಡಿ. ನೀವು ಜ್ಞಾಪಿಸ್ಕೊಂಡು ಎಣ್ಣೆ ಹಚ್ಕೊಂಡ್ರೆ ಈ ಎಣ್ಣೆ ಕೆಲಸ ಮಾಡೋದು. ಆಯಿತಾ? ಇಷ್ಟುದ್ದ ಹೇಳಿದ್ದಾನೆ.
ಹೇಗೆ ಅದನ್ನು ಹೇಗೆ ಬಳಸಬೇಕು, ಹೇಗೆ ಕೂದಲು ಬೆಳೆಯುತ್ತೆ, ಅದು ಹೆಂಗೆ ಕೂದಲಾಗೋಗ್ಬಿಡುತ್ತೆ, ನಿಮಗೆ ಎಷ್ಟು ಸುಂದರವಾಗಿ ಕಾಣ್ತೀರೋ ಹಾಗೆ ಹೀಗೆ 1 ಗಂಟೆಗಳ ಕಾಲ ಅದನ್ನೆಲ್ಲ ಹೇಳಿಬಿಟ್ಟು ಕೊನೆ ಪದ ಒಂದು ಬತ್ತಿ ಇಟ್ಬಿಟ್ಟು ಹೇಳ್ಬಿಟ್ಟ. ಕುಂಬಳಕಾಯಿಯನ್ನು ನೆನೆಸ್ಕೊಂಡಿದ್ದೆ, ಆದರೆ ಅದು ಸಿಹಿ ಕುಂಬಳಕಾಯಿ ನೆನೆಸ್ಕೊಂಡಿದ್ದೆ, ಆದರೆ ಈ ಎಣ್ಣೆ ಉಪಯೋಗಕ್ಕೆ ಬರಲ್ಲ, ಇದು ಕೆಲಸ ಮಾಡಲ್ಲ, ನಿಮಗೆ ಕೂದಲು ಬೆಳೆಯಲ್ಲ. ಎಣ್ಣೆ ಹಚ್ಕೊಂಡ್ರೇ ವೇಸ್ಟು, ಅದಕ್ಕೆ ಹಚ್ಕೊಳ್ಳೇಬೇಡಿ. ನೆನಪಿಗೆ ಬಂದರೆ ನೀವು ಎಣ್ಣೆ ಹಚ್ಕೊಬೇಡಿ. ಅವ್ರು ರಾಜ ಅಂತ ನಾನು ಯಾಕೆ ಕುಂಬಳಕಾಯಿ ನೆನೆಸ್ಕೊಳ್ಳಿ, ನಾನು ಯಾಕೆ ನೆನೆಸ್ಕೊಳ್ಳಿ, ನಾನು ಅಡುಗೆ ಮಾಡೋನ, ಅಡುಗೆ ಭಟ್ಟನ, ಇಲ್ಲ ಮನೆ ಹೆಂಗಸರಾದರೆ ಅವ್ರಿಗೆ ಕುಂಬಳಕಾಯಿ ಅದು ಇದು ಅಂತ ಪದಾರ್ಥಕ್ಕೆ ಬೇಕು ಅಂತ ಅವ್ರಿಗಿರುತ್ತೆ. ನನಗೇನಿದೆ, ನಾನು ಯಾಕೆ ಕುಂಬಳಕಾಯಿ ನೆನೆಸ್ಕೊತೀನಿ, ನಾನು ನೆನೆಸ್ಕೊಳ್ಳಲ್ಲ. ಸೊ ಕೊಟ್ಟೋಗು ಅಂತ ಹೇಳ್ದೆ, ಇಸ್ಕೊಂಡ. ಅವನಿಗೆ ಕೈ ತುಂಬ ದುಡ್ಡನ್ನು ಕೊಟ್ಟಾಗ ಕಳಿಸ್ದ. ಬೆಳಗ್ಗೆ ಆಯಿತು, ಎಲ್ಲ ಸಿದ್ಧ ಮಾಡ್ಕೊಂಡ, ಕರಡಿ ಒಂದಕ್ಕೆ ಹೋದ, ಎಣ್ಣೆ ಕೈಲಿ ಏನಾಯಿತು, ತಟ್ಟಂತ ಕುಂಬಳಕಾಯಿ. ನಮ್ಮ ಮನಸ್ಸಿನ ಸ್ಥಿತಿ ಅದು ತಟ್ಟಂತ ಜ್ಞಾಪಕ ಬಂತು. ರಾಜನಿಗೆ ಇಡೀ ಜೀವಮಾನದಲ್ಲಿ ಯಾವತ್ತೂ ಎಣ್ಣೆ ಹಚ್ಕೊಳಕ್ಕಾಗಲೇ ಇಲ್ಲ ಅಲ್ವಾ. ಇದು ಯಾತಕ್ಕೆ ಹೇಳಿದೆ ಅಂದರೆ, ನಮ್ಮೆಲ್ಲರ ಮನಸ್ಥಿತಿ ಅದೇನೆ. ಯಾವುದು ಬೇಡ ಅದು ನಮಗೆ ಹೆಚ್ಚು ಜ್ಞಾಪಕಕ್ಕೆ ಬರುತ್ತೆ. ಯಾವುದನ್ನು ಮರಿಬೇಕು ಅಂತ ನಾವು ಅಂದ್ಕೊತೀವೋ ಅದೇ ಹೆಚ್ಚಿಗೆ ಕಾಡುತ್ತೆ. ಯಾವುದನ್ನು ಜ್ಞಾಪಕ ಇಟ್ಕೋಬೇಕು ಅಂತೀವೋ ಅದನ್ನು ಜ್ಞಾಪಕಕ್ಕೆ ಬರಲ್ಲ. ಅಂದರೆ ನಮ್ಮೆಲ್ಲರ ಮನಸ್ಥಿತಿ ಅಂದರೆ, ವೈದ್ಯನಿಗೆ ಮಾನವರ ಮನಸ್ಥಿತಿಯ ಬಗ್ಗೆ ಗೊತ್ತಿತ್ತು. ಯಾವಾಗ ಇದೆಲ್ಲ ಹೇಳಿಬಿಟ್ಟು ಕೊನೆಲೊಂದು ಹೇಳ್ತಾನೆ, ಅದೇ ಜ್ಞಾಪಕಕ್ಕೆ ಬರುವಂಥದ್ದು. ಕರಡಿ ಮುಂದೆ ನಿಂತಾಗ ಮಾತ್ರ ನೀವು ಕುಂಬಳಕಾಯಿ ನೆನೆಸ್ಕೊಂಡು ಎಣ್ಣೆ ಹಚ್ಕೋಬೇಡಿ ಅಂತ ಮುಗೀತು ಅಲ್ಲಿಗೆ. ಇನ್ನು ಯಾವ ಕರಡಿ ಮುಂದೆ ಹೋದ್ರೂ ಕುಂಬಳಕಾಯಿ ಬಂದೇ ಬರುತ್ತೆ, 100% ಅದು ಅವನಿಗೆ ಗೊತ್ತಿತ್ತು. ಹೀಗಾಯಿತು. ಹಾಗಾಗಿ ಇದರಿಂದ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಂಥದ್ದು ಅನೇಕ ಎಕ್ಸಾಂಪಲ್ ಕೊಡ್ಬೋದು. ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಆದರೆ ಬೆಳಗ್ಗೆ ಬೇಗ ಎದ್ದು ಓದೋಕ್ಕೆ ಸಾಧ್ಯ ಇಲ್ಲ, ಆಟ ಆಡಬೇಕು ನಾನು, ಅಥವಾ ಮೊಬೈಲ್ ನೋಡಬೇಕು ನಾನು, ಇವೆಲ್ಲ ಪಜೀತಿಗಳು ನಮಗೆ ಗೊತ್ತಿದ್ದದ್ದೇ. ಚೆನ್ನಾಗಿ ಹಣ ಗಳಿಸ್ಬೇಕು, ಕೆಲಸ ಮಾಡೋಕ್ಕೆ ಸೋಮಾರಿತನ, ನಾವು ಮಾಡಲ್ಲ. ಹಾಗೇ ದುಡ್ಡು ಬಂದುಬಿಡಬೇಕು. ಇವೆಲ್ಲವೂ ಕೂಡ ವೈರುಧ್ಯ ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಮನಸ್ಸಿನೊಳಗೆ ಇರುವಂಥದ್ದೆಲ್ಲ ನಮ್ಮದೇ ಪರಿಸ್ಥಿತಿ ಇದೆಲ್ಲ ಈ ಒಂದು ಸ್ಥಿತಿನಲ್ಲಿದೆ. ಹೀಗಿದ್ದಾಗ ನಮ್ಮ ಮನಸ್ಸು ಹೇಗೆ ಶಾಂತವಾಗಿರುತ್ತೆ? ಸಾಧ್ಯನಾ ಶಾಂತವಾಗಿರೋದಕ್ಕೆ? ಖಂಡಿತ ಸಾಧ್ಯ ಇಲ್ಲ. ಯಾವಾಗಲೂ ಏನಾದರೂ ಒಂದು ಕಿರಿಕಿರಿ ಒಳಗಡೆ ಮನಸ್ಸಿನಲ್ಲಿ ನಡೀತಾನೆ ಇರ್ತದೆ. ಹಾಗಾಗಿ ನಮಗೆ ಶಾಂತವಾಗಿರೋಕ್ಕೆ ಸಾಧ್ಯ ಇಲ್ಲ. ನಮಗೆ ಶಾಂತಿನೂ ಬೇಕು, ವೈರುಧ್ಯವೂ ಬೇಕು, ಎರಡೂ ಬೇಕು ಅಂತ ನಾವು ಬಯಸಿದ್ರೆ ವೈರುಧ್ಯದ ಕೈ ಮೇಲಾಗುತ್ತೆ ಹೊರತು ಶಾಂತಿ ಕೈ ಮೇಲಾಗಲ್ಲ. ವೈರುಧ್ಯವೇ ಇರುತ್ತೆ ಹೊರತು ಶಾಂತಿ ಇರೋದಿಲ್ಲ, ಶಾಂತಿ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ವೈರುಧ್ಯದಿಂದ ಬಿಡುಗಡೆ ಪಡೆದಾಗ ಮಾತ್ರ ಶಾಂತಿ ಬರೋಕ್ಕೆ ಸಾಧ್ಯ. ಈ ವೈರುಧ್ಯತೆ ಅಥವಾ ವಿರೋಧ ವ್ಯಕ್ತಪಡಿಸ್ತೀವಲ್ವ, ಅದು ಬಹಳ ವಿನಾಶಕಾರಿ ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರು. ಅದು ಆತ್ಮನ ಶಕ್ತಿಯನ್ನು ಸೋರಿ ಹೋಗುವಂತೆ ಮಾಡುತ್ತೆ. ಯಾವಾಗಲೂ ದ್ವಂದ್ವದಲ್ಲಿ, ಯಾವಾಗಲೂ ಗಡಿಬಿಡಿಯಲ್ಲಿ, ಯಾವಾಗಲೂ ತೊಂದರೆಯಲ್ಲಿ ತಡಬಡ ಅಂತ ತಟ್ಟಾಯ್ತಾ ಇರೋರನ್ನ ನೋಡಿ ಎಷ್ಟು ಬೇಗ ಸುಸ್ತಾಗಿಬಿಡ್ತಾರೆ ಅಂತ. ಅದೇ ಶಾಂತವಾಗಿರೋರು ನಿಧಾನವಾಗಿ ಆರಾಮವಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ಆರಾಮವಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ. ಶಾಂತವಾದ ಸ್ಥಿತಿಯಲ್ಲಿ, ಆರಾಮದಾಯಕ ಸ್ಥಿತಿಯಲ್ಲಿ. ಈ ಗಡಿಬಿಡಿ ಮಾಡ್ಕೊಳ್ಳೋ ಅಂಥವ್ರು ಕೆಲಸ ಕೆಡಿಸೋದೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಶಕ್ತಿಯನ್ನು ಪೋಲು ಮಾಡುತ್ತೆ, ನಮ್ಮಲ್ಲಿ ಶಕ್ತಿ ಉಳಿಯಲ್ಲ. ಇದು ಕೂಡ ನಮಗೆ ಗೊತ್ತಿಲ್ಲ ಅಂತೇನಿಲ್ಲ. ನಮ್ಮ ಮನಸ್ಸಿನ ಶಕ್ತಿ ಪೋಲಾಗುತ್ತೆ. ಈ ಒಂದು ವೈರುಧ್ಯ ಇದ್ದರೆ ನಮ್ಮಲ್ಲಿ ಏನೋದು ನಮಗೆ ಗೊತ್ತಿಲ್ವಾ? ಇಷ್ಟೆಲ್ಲ ನಾವು ಓದ್ಕೊಂಡಿದ್ದೀವಿ, ಇಷ್ಟೆಲ್ಲ ಭಾಷಣ ಕೇಳಿದ್ದೀವಿ, ಗೊತ್ತಿದೆ, ಆದರೂ ಆಗತ್ತೆ. ಹಾಗಾಗಿ ಈ ವಿರೋಧದಿಂದ ಮುಕ್ತಿ ಪಡಿಬೇಕು ಅನ್ನೋ ಗಮನ ನಮಗಿಲ್ಲ. ಆ ವಿರೋಧದಲ್ಲೇ ನಾವು ಮುಳುಗೋಗ್ಬಿಟ್ಟಿದ್ದೀವಲ್ವ ಇಷ್ಟು ವರ್ಷಗಳ ಕಾಲ. ಅದರಲ್ಲೇ ಇದ್ದೀವಿ ನಾವು, ಅದರಿಂದ ನಾವು ಈಚೆಗೆ ಬಂದಿಲ್ಲ. ಈ ವಿರುದ್ಧವಾದ ಆಸೆಗಳ ಅನುಭವ ನಮ್ಮಲ್ಲಿ ಯಾಕೆ ಇದೆ? ಅದಕ್ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಈ ವಿರುದ್ಧದ ಆಸೆಗಳು ನಮಗಿದೆ ಅನ್ನೋದು ನಮಗೆ ಗೊತ್ತಿದೆಯಾ ನೋಡ್ಕೊಳ್ಳಿ ಒಂದು ಸರ್ತಿ. ಅಂದರೆ ಅದೂ ಬೇಕು, ಇದೂ ಬೇಕು, ಅದು ಆಗಬೇಕು, ಇದು ಆಗಬೇಕು ಅನ್ನುವ ಈ ವಿರುದ್ಧದ ಆಸೆಗಳಿದೆಯಲ್ಲ, ಎರಡೆರಡು ಆಸೆಗಳಿದೆಯಲ್ಲ, ನಿಮಗೆ ದ್ವಂದ್ವ ಇದೆಯಲ್ಲ, ಅದಿರೋದು ನಿಮಗೆ ಗೊತ್ತಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ವಿಚಾರ ಮಾಡಿದ್ದೀರಾ ಯಾವತ್ತಾದರೂ ಅಂತ ಕೃಷ್ಣಮೂರ್ತಿಯವ್ರು ಕೇಳ್ತಾರೆ. ಯಾವತ್ತಾದರೂ ವಿಚಾರ ಮಾಡಿ ನೋಡಿದ್ದೀರಾ ಅಂತಾರೆ. ಅಂದರೆ ಅದರ ಅರಿವು ಇದೆಯಾ ನಿಮಗೆ?
ಈ ಥರ ನೀವಿದ್ದೀರಾ, ನಿಮಗೆ ಗೊಂದಲ ಇದೆ, ನಿಮಗೆ ಕಳವಳ ಆಗ್ತಾಯಿದೆ, ತೊಂದರೆ ಇದೆ, ಘರ್ಷಣೆ ಆಗ್ತಾಯಿದೆ ನಿಮ್ಮಲ್ಲಿ ಅಂತ ನೀವು ನೋಡ್ಕೊಂಡಿದ್ದೀರಾ ಯಾವತ್ತಾದರೂ? ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೃಷ್ಣಮೂರ್ತಿಯವ್ರು ಕೇಳ್ತಾರೆ. ಒಂದು ಸಲ ಬೇಕು ಅನಿಸುತ್ತೆ, ಇನ್ನೊಂದು ಸಲ ಬೇಡ ಅನಿಸುತ್ತೆ. ಈ ದ್ವಂದ್ವ ಇದ್ದೇ ಇರುತ್ತೆ. ಅಂದರೆ ದಿನನಿತ್ಯದ ಬದುಕಿನಲ್ಲೇ ನಾವು ನಮ್ಮನ್ನೇ ಗಮನಿಸಿದ್ರೆ ನಮಗೆ ತಿಳಿತಾ ಹೋಗುತ್ತೆ. ಎರಡೂ ಕೂಡ ನಮ್ಮಲ್ಲಿ ಇದೆ. ಅಂದರೆ ವಿರುದ್ಧವಾದದ್ದೇ ಇದೆ, ಬೇಕು ಅಂತಲೂ ಇದೆ, ಬೇಡ ಅಂತ ಕೂಡ ನಮ್ಮಲ್ಲಿದೆ. ಈ ವಿರೋಧ ಹೇಗೆ ಉತ್ಪತ್ತಿಯಾಗುತ್ತೆ? ಬೇಕು ಅಥವಾ ಬೇಡ ಅನ್ನೋವಂಥದ್ದು ಏನು? ಈ ವಿರೋಧ ಯಾಕಿದೆ? ಬೇಕು ಅಂದರೆ ಏನು, ಬೇಡ ಅಂದರೆ ಏನು? ಬೇಕು ಅನ್ನೋದು ಆಸೆ, ಬೇಡ ಅನ್ನೋದು ಅದು ಆಸೆನೇ. ಬೇಡ ಅನ್ನೋದು ಆಸೆನೇ, ಬೇಕು ಅನ್ನೋದು ಆಸೆನೇ. ಬೇಕು ಬೇಡ ಅಂದರೆ ಅದು ಆಸೆ, ದ್ವೇಷ, ತಳ್ಳೋದು ಆಚೆಗೆ, ಅದು ಕೂಡ ಆಸೆನೇ. ಬೇಡ ಅನ್ನುವ ಆಸೆ ನನಗೆ. ಹೀಗಿರುವಂಥದ್ರಲ್ಲಿ ಎರಡೂ ಕೂಡ ಆಸೆಯೇ. ಬೇಕು ಅನ್ನೋದು ಹೇಗೆ ಆಸೆಯೋ, ಬೇಡ ಅನ್ನೋದು ಕೂಡ ಒಂದು ಆಸೆನೇ. ಅದರ ಇನ್ನೊಂದು ರೂಪಕ್ಕೆ ಅಥವಾ ಇನ್ನೊಂದು ಹೆಸರೇನು ಹೇಳ್ತೀವಿ? ದ್ವೇಷ ಅಂತ ಹೇಳ್ತೀವಿ. ಬೇಡ ಅನ್ನೋದನ್ನು ದ್ವೇಷ ಅಂತ ಹೇಳ್ತೀವಿ. ಆದರೆ ಅದು ಆಸೆಯದ್ದೇ ಇನ್ನೊಂದು ರೂಪ. ಏಕೆಂದರೆ ಬೇಕು ಅನ್ನೋದು ಹೇಗೆ ಆಸೆನೋ, ಬೇಡ ಅನ್ನೋದು ಕೂಡ ಆಸೆ. ಅಯ್ಯೋಯ್ಯೋ ಅದು ನನ್ನ ಹತ್ರ ಬರೋದೇ ಬೇಡಪ್ಪ, ಆ ಆಸೆನೂ ನಮಗಿದೆ, ಅದು ಆಸೆನೇ. ಆದರೆ ಅದನ್ನು ದ್ವೇಷ ಅಂತ ಕೂಡ ಹೆಸರು ಇಟ್ಟಿದ್ದೇವೆ. ಆದರೆ ಈ ಆಸೆ ಇದೆಯಲ್ಲ, ಇದು ಶಾಶ್ವತವಾದದ್ದ. ಈಗಾಗಲೇ ನೀವು ತಿಳ್ಕೊಂಡಿದ್ದೀರ, ಆಸೆ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಆಸೆ ಶಾಶ್ವತವ ಅಂದರೆ ಇಲ್ಲ. ಆಸೆ ಮನಸ್ಸಿನ ಒಂದು ಪ್ರಕ್ರಿಯೆ. ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಚಿಕ್ಕ ಮಗುವಾಗಿದ್ದಾಗ ಮಣ್ಣೆಲ್ಲ ಆಟ ಆಡಬೇಕಾಗಿತ್ತು. ಸ್ವಲ್ಪ ದೊಡ್ಡವರಾದಮೇಲೆ ಬ್ಯಾಟು ಬಾಲು ಅಥವಾ ಅದು ಇದು ಬಂತು. ಇನ್ನೂ ದೊಡ್ಡವರಾದಮೇಲೆ ಸೈಕ್ಲಿಂಗು ಅದು ಇದು ಬಂತು. ಇವಾಗ ನಮ್ಮ ಆಸೆಗಳು ಬೇರೆ ರೀತಿಯಲ್ಲಿದೆ. ಅಂದರೆ ಆಸೆಗಳು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಗಂಟೆಯಿಂದ ಗಂಟೆಗೆ, ನಿಮಿಷದಿಂದ ನಿಮಿಷಕ್ಕೆ ಆಸೆಗಳು ಬದಲಾಗುತ್ತವೆ. ನಮ್ಮನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗತ್ತೆ ನಮ್ಮ ಆಸೆ ಏನು ಅಂತ. ಈ ಕ್ಷಣ ಇದ್ದದ್ದು ಇನ್ನೊಂದು ಸಲಕ್ಕೆ ಬೇಡ ಅಂತ ಅನ್ನಿಸುವಂತಹ ಇನ್ನೊಂದು ಆಸೆ ಆಗತ್ತೆ. ಅಂದರೆ ಆಸೆ ಅನ್ನುವಂಥದ್ದು ಬದಲಾಗುವ ಪ್ರಕ್ರಿಯೆ. ಅದು ಶಾಶ್ವತವಾದ ಆಸೆ ಅಂತ ಇಲ್ಲ. ಮನುಷ್ಯನಿಗೊಂದು ಶಾಶ್ವತ ಆಸೆ ಅನ್ನೋದು ಇಲ್ಲ. ಹಾಗಾಗಿ ಇದು ಬರೀ ಪ್ರಾಪಂಚಿಕ ವಸ್ತುಗಳಿಗೆ ಮಾತ್ರ ಮೀಸಲುನಾ? ಅಲ್ಲ, ಪ್ರಾಪಂಚಿಕ ವಸ್ತುಗಳಿಗೆ ಮಾತ್ರ ಮೀಸಲಾಗಿಲ್ಲ. ಅಧ್ಯಾತ್ಮ ಕ್ಷೇತ್ರಕ್ಕೂ ಈ ಆಸೆ ಎಂಟರ್ ಆಗಿದೆ ನಮ್ಮ ಮುಖಾಂತರ. ಹೇಗೆ ಅಂತ ನೋಡೋಣ. ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಅನೇಕ ಆಸೆಗಳನ್ನ ಇಟ್ಕೊಂಡಿದ್ದೇವೆ. ಅನೇಕ ಆಸೆಗಳಿದೆ. ಅದನ್ನು ಶಾಶ್ವತ ಆಸೆಗಳು ಅಂತ ನಾವು ಹೆಸರು ಇಟ್ಟಿದ್ದೇವೆ. ನಮಗೊಂದು ಶಾಶ್ವತವಾದ ಆಸೆ ಇದೆ. ಏನಪ್ಪ, ನನಗೆ ಈ ಜನನ ಮರಣ ಚಕ್ರದಿಂದ ಮುಕ್ತಿ ಪಡಿಬೇಕು ಅಥವಾ ಜೀವನ್ ಮುಕ್ತಿ ಪಡೆದುಕೊಳ್ಬೇಕು. ಇದು ಶಾಶ್ವತವಾದ ಆಸೆ. ಆದರೆ ಏನಿದು ಆಸೆ? ಆಸೆನೇ. ನಾನು ಅಂದ್ಕೊಳ್ಳೋದೇನು ಶಾಶ್ವತವಾದ ಆಸೆ ಅಂತ ಹೇಳಿ. ಈ ಶಾಶ್ವತವಾದ ಆಸೆಯನ್ನು ಏನು ಮಾಡಿದ್ದೀವಿ ನಾವು? ನಮ್ಮ ಮನಸ್ಸಿನ ಒಳಗಡೆ ಭದ್ರವಾಗಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಬೇರೆ ಏನೂ ಇದು ಯೋಚನೆ ಇಲ್ಲ ಅಂದಾಗ ಈ ಆಸೆ ಎದ್ದಾಳುತ್ತೆ ಮೇಲಕ್ಕೆ. ಬೇರೆ ಎಲ್ಲವೂ ಏನೂ ಇಲ್ಲ, ಎಲ್ಲವೂ ಆರಾಮಾಗಿದೆ, ನಾನೀಗ ಇನ್ನೇನು ಧ್ಯಾನ ಮಾಡೋಣ ಅಂದರೆ ಈ ಆಸೆ ಒಂದು ಎದ್ದು ಮುಂದಕ್ಕೆ ಬರುತ್ತೆ, ಅದು ಕೂತ್ಕೊಳ್ಳುತ್ತೆ. ಯಾಕೆಂದರೆ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ನಾವು, ನಮ್ಮ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಆಸೆಗೆ ವಿರುದ್ಧವಾದ ಇನ್ನೊಂದು ಆಸೆ ಮೇಲೆ ಹೇಳ್ತಾ ಇರುತ್ತೆ. ಏನು, ಇವತ್ತೊಂದು ದಿವಸ ಅಲ್ವಾ ಮೆಡಿಟೇಷನ್ ಮಾಡದೇ ಇದ್ದರೆ ಏನಾಗುತ್ತೆ? ಪರವಾಗಿಲ್ಲ, ಇವತ್ತೊಂದು ದಿವಸ ಅಲ್ವ ವ್ಯಾಸಂಗ ಮಾಡಿದ್ರೆ ಯಾರು ಕೇಳ್ತಾರೆ? ಡೈರಿಲಿ ಬರ್ಕೊಟ್ಬಿಟ್ರೆ ಆಯಿತು, 30 ದಿವಸ ವ್ಯಾಸಂಗ ಮಾಡಿದ್ದೇನೆ, ಅರ್ಧ ಗಂಟೆ ಅಂತ ಅಲ್ವಾ? ಏನಾಯ್ತು ಈಗ? ಹೋಯ್ತು, ಎಲ್ಲ ವಿರುದ್ಧ. ಇರೋದು ಒಂದು, ಅದಕ್ಕೆ ವಿರುದ್ಧವಾದ ನಡೀತಾ ಇದೆ. ಇದೆಲ್ಲ ನಡೆಯುತ್ತೆ. ಇದರಿಂದ ಘರ್ಷಣೆಗೆ ಮನಃಶಕ್ತಿಯ ಅಪವ್ಯಯ ಆಗ್ತಾ ಇದೆ. ಮನಃಶಕ್ತಿ ಸೋರಿ ಹೋಗ್ತಾ ಇದೆ. ನಾವು ಮಾಡುವ ಕೆಲಸದಲ್ಲಿ ಮುಂದೆ ಶಕ್ತಿ ಉಳಿಯೋದಿಲ್ಲ. ಆ ಸ್ಥಿತಿಗೆ ನಾವು ಬರ್ತಾ ಇದ್ದೇವೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ, ಈ ವಿರೋಧದಿಂದ ನಾವು ಶಕ್ತಿ ಕಳ್ಕೊಳ್ತಿದ್ದೇವೆ ಅಂತ. ನಾವು ಅಂದ್ಕೊತೇವೆ, ನಾನು ಸರಿ ಊಟ ಮಾಡಿಲ್ಲ, ಸರಿಯಾದ ವಿಟಮಿನ್ಸ್ ತಗೊಂಡಿಲ್ಲ, ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಆಗಿರ್ಬೋದು, ಅಥವಾ ಏಜ್ ಆಗಿದೆ ಅದರಿಂದ ನಂಗೆ ಸುಸ್ತಾಗಿರ್ಬೋದು, ಏನೆಲ್ಲ ನಾವು ಕಾರಣಗಳನ್ನು ಹುಡುಕ್ತೀವಿ. ಆದರೆ ನಿಜವಾದ ಕಾರಣ ಹುಡುಕೋದಿಲ್ಲ. ನಿಜವಾದ ಕಾರಣ ನಮ್ಮ ಮನಸ್ಸಿನ ಒಳಗಿರುವಂಥ ಈ ವಿರೋಧ ಅಥವಾ ವಿರೋಧದ ಆಸೆ. ಈ ಒಂದು ಆಸೆ ಇದೆ, ಆ ಒಂದು ಆಸೆ ಇದೆ. ಇವೆಲ್ಲವೂ ಕೂಡ ಅಶಾಶ್ವತವಾದ ಆಸೆಗಳೇನೆ. ವಾಸ್ತವವಾಗಿ ಎಲ್ಲ ಆಸೆಗಳು ಕೂಡ ಅಶಾಶ್ವತ. ಯಾಕೆಂದರೆ ನಮ್ಮ ಅಪೇಕ್ಷೆಗಳು ಬದಲಾಗ್ತಾನೆ ಇರುತ್ತೆ.
ನಮ್ಮ ಇಡೀ ಜೀವನ ಹಿಂತಿರುಗಿ ನೋಡಿಕೊಂಡ್ರೆ ಅನೇಕ ಆಸೆಗಳ ಸರಣಿಯೇ ನಮ್ಮ ಜೀವಿತದಲ್ಲಿ ಇರುವಂತಹದ್ದು. ಇದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನ ಪೂರ್ತಿ ಪರಸ್ಪರ ವಿರೋಧಿಸುವ ಕ್ಷಣಿಕವಾದ ಆಸೆಗಳ ಒಂದು ಅಪೇಕ್ಷೆಗಳ ಒಂದು ಸರಣಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆಗ ಒಂದು ಆಸೆ ಇತ್ತು, ಆಮೇಲೆ ಒಂದು ಆಸೆ ಬದಲಾಯಿತು, ಈಗ ಒಂದು ಆಸೆ ಇದೆ, ಅದು ಬದಲಾಗುತ್ತೆ, ನಾಳೆ ಇನ್ನೊಂದು ಆಸೆ ಬರುತ್ತೆ, ಅದು ಬದಲಾಗುತ್ತೆ. ಅಂದರೆ ಇಡೀ ಜೀವನ, ನಮ್ಮ ಜೀವನ ಆಸೆಗಳ ಸರಣಿ, ಒಂದರ ಹಿಂದೊಂದು ಆಸೆಗಳ ಒಂದು ಸರಣಿ ಇದೆ ಅನ್ನೋದನ್ನು ತಿಳಿಯುತ್ತೆ. ಅದರಿಂದ ಒಂದು ಶಾಶ್ವತವಾದ ಆಸೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ ಇದನ್ನು ಅರ್ಥ ಮಾಡಿಕೊಂಡಾಗ ಆಸೆಗಳು ಅಶಾಶ್ವತ, ಅದಕ್ಕೆ ಬುಡ ಇಲ್ಲ, ನಾನು ಅನ್ನೋದೇ ಅದರ ಮೂಲ, ನಾನುವಿನಿಂದಲೇ ಈ ಆಸೆಗಳಿರೋದು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ನಾವು ವಿರೋಧ ಹೊರಟು ಹೋಗುತ್ತೆ, ಕಾಂಟ್ರಡಿಕ್ಷನ್ ಹೊರಟು ಹೋಗುತ್ತೆ. ಏನು ಮಾಡಬೇಕೋ ಅದನ್ನು ಮಾಡ್ತೀವಿ, ಯಾಕೆಂದರೆ ನಾನು ಇರೋದಿಲ್ಲ ಅಲ್ಲಿ. ನಾನು ಇಲ್ಲದೆ ಇದ್ದಾಗ ಸರಿಯಾದ ಕ್ರಿಯೇಟಿವ್ ಕೆಲಸ ಆಗುವಂತಹದ್ದು, ಇಲ್ಲದೆ ಇದ್ದರೆ ವಿರೋಧದ ಕೆಲಸಗಳನ್ನೇ ನಾವು ಮಾಡೋದು. ಇದನ್ನು ಮಾಡಬೇಕು ಅಂತ ಅಂತಿರ್ತೀವಿ, ಇನ್ನೊಂದೇನೋ ಮಾಡ್ತಾ ಇರ್ತೀವಿ, ಹೀಗೆ ಆಗುತ್ತೆ. ಅಂದರೆ ಈ ಆಸೆಗಳೆಲ್ಲ ಚಲಿಸ್ತಾ ಇರುತ್ತೆ. ಅವು ಯಾಕೆ ಚಲಿಸುತ್ತೆ ಅಂದರೆ ಅವೆಲ್ಲ ಆಲೋಚನೆಗಳಲ್ವ. ಆಸೆ ಎಲ್ಲಿಂದ ಬರುತ್ತೆ? ಮನಸ್ಸಿನ ಆಲೋಚನೆಗಳು. ಅವು ಒಂದು ನೆನಪಿರುತ್ತೆ, ಅದು ಇದು ಮಾಡುತ್ತೆ, ಅದು ಅದರಿಂದ ಆಲೋಚನೆ ಹೊರಡುತ್ತೆ. ನೆನಪುಗಳು ಭದ್ರವಾಗಿ ನಾವು ಇಟ್ಕೊಂಡಿದ್ದೀವಲ್ಲ, ಯಾವುದೋ ಅನುಭವದಿಂದ ಆದಂತಹ ನೆನಪುಗಳನ್ನು ಭದ್ರವಾಗಿ ನಾವು ಟಸೆ ಹೊಡೆದು ಇಟ್ಕೊಂಡಿದ್ದೀವಲ್ವ, ರಿಜಿಸ್ಟರ್ ಆಗಿದೆಯಲ್ಲ, ಅದು ನೆನಪಾಗ್ಬಿಟ್ಟಿದೆಯಲ್ಲ. ಆ ನೆನಪಿನಿಂದ ಹೊರಬರುವಂತಹ ಆಲೋಚನೆಗಳೆಲ್ಲವೂ ಆಸೆಗಳು. ಆ ರೀತಿಯಾಗಿ ಆಸೆಗಳು ಬರುತ್ತೆ. ಅಂದರೆ ಆಸೆಗಳು ಕೂಡ ಆಲೋಚನೆಯಂತೆ ಚಲನಶೀಲವಾದದ್ದು. ಅವು ಚಲಿಸುತ್ತಿರುತ್ತದೆ. ಚಲಿಸುತ್ತೆ ಅಂದರೆ ಅದು ಹೊರಟು ಹೋಗ್ಬಿಡ್ಬೋದು, ಆ ರೀತಿಯಾಗಿರುತ್ತೆ. ಅವುಗಳನ್ನು ಗಮನಿಸಿ ನೋಡಿದಾಗ, ಆಸೆಯನ್ನು ಗಮನಿಸಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಅವು ಒಂದು ಸ್ಥಿರ ಆಗಿರೋದಿಲ್ಲ, ಅವು ಚಲಿಸ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾವ ರೀತಿ ಬರುತ್ತೋ ಸುಮ್ಮನೆ ನೋಡ್ತಾ ಇದ್ದರೆ, ಆಸೆಯನ್ನು ಸುಮ್ಮನೆ ಗಮನಿಸ್ತಾ ಇದ್ದರೆ ಯಾವ ರೀತಿ ಆಸೆ ಹುಟ್ಟುತ್ತೋ ಅದೇ ರೀತಿಯಾಗಿ ಅದು ಹೊರಟು ಹೋಗುತ್ತೆ. ಹೇಗೆ ನಾವು ಆಲೋಚನೆಯನ್ನು ಗಮನಿಸಿ ಅದು ಹೋಗುವಂತೆ ನಾವು ಸುಮ್ಮನೆ ಇದ್ದರೆ ಅದು ಹೊರಟು ಹೋಗುತ್ತೋ ತನ್ನಿಂದ ತಾನೇ, ಅದೇ ರೀತಿ ಆಸೆ ಕೂಡ ಮೇಲೆ ಹೇಳುತ್ತೆ, ಹಾಗೆಯೇ ಬಂದಂತೆ ಹೊರಟು ಹೋಗುತ್ತೆ. ಗಮನ ಕೊಟ್ಟರೆ ಹಿಡ್ಕೊಳ್ಳುತ್ತೆ ನಮ್ಮನ್ನು, ಅದು ಪೂರೈಸೋರ್ಗೂ ಬಿಡಲ್ಲ. ಅದು ಪೂರೈಸಿದ ಮೇಲೆ ಏನಾಗುತ್ತೆ, ಒಂದು ಆಸೆ ತಾನೇ ಪೂರೈಸಿಬಿಟ್ರೆ ಅಂದರೆ ಅದರಿಂದ 10 ಆಸೆ ಬರುತ್ತೆ. 10 ಆಸೆ ನೀವು ಎಲ್ಲಿ ತನಕ ಪೂರೈಸ್ತೀರಾ? ಕೊನೆ ಮೊದಲಿಲ್ಲ ಅದಕ್ಕೆ, ಆಸೆಗಳ ಪೂರೈಕೆಗೆ. ಅದಕ್ಕೆ ಇವರು ಬುದ್ಧರು ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ. ಸಾಧ್ಯನೇ ಇಲ್ಲ ಅದು. ಆ ತನ್ಹ ಅನ್ನೋದು ನಮ್ಮ ಒಳಗಡೆ ಉಳಿದಿದೆಯಲ್ಲ, ತನ್ಹ ಅಂದರೆ ಆಸೆಯ ಬೇರು, ಅದು ತನ್ಹ. ಆ ಆಸೆಯ ಬೇರು ಹೋಗುವವರೆಗೂ ನಮಗೆ ಮುಕ್ತಿ ಇಲ್ಲ, ಅಂದರೆ ಇದಿಲ್ಲ, ಆಸೆ ಹೋಗೋದಿಲ್ಲ. ಹಾಗಾಗಿ ಅವು ಬಂದಂತೆ ಹೊರಟು ಹೋಗಬೇಕು ಅಂದರೆ ಅದನ್ನು ಇರುವಂತೆ ಇರುವ ಹಾಗೆ ನೋಡಿ ಬಿಡಬೇಕಷ್ಟೇ, ಇನ್ನೇನೂ ನಾವು ಮಾಡಬಾರ್ದು. ಕೃಷ್ಣಮೂರ್ತಿ ಅವರು ಅಷ್ಟು ಸರಳವಾಗಿ ಹೇಳ್ತಾರೆ, ಬಟ್ ಅದು ನಮಗೆ ಕಷ್ಟ, ಇರುವಂತೆ ನೋಡೋದು ನಮಗೆ ಕಷ್ಟ ಇದೆ. ಹಾಗೆ ಇರುವುದನ್ನು ಇರುವ ಹಾಗೆ ನೋಡಬೇಕು. ಆಗ ಏನು ಮಾಡುತ್ತೆ ಅಂದರೆ ನಾವು ಒಂದು ಶಾಶ್ವತವಾದ ಆಸೆಯನ್ನು ಹಿಡ್ಕೊಳ್ಳಲ್ಲ, ಏನನ್ನೂ ಹಿಡ್ಕೊಳ್ಳಲ್ಲ, ಸುಮ್ಮನೆ ಬಿಟ್ಬಿಡ್ತೀವಿ. ಆರಾಮಾಗಿ ಯಾವ ಚಿಂತೆಯೂ ಇಲ್ಲದೆ, ಯಾವ ಆಸೆಯೂ ಇಲ್ಲದೆ, ಯಾವ ವಿರೋಧವೂ ಇಲ್ಲದೆ ನಿಶ್ಚಿಂತೆಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಯಾವ ಆಸೆನೂ ಬೇಕಾಗಿಲ್ಲ. ಏನಾಗಬೇಕು ಅದಾಗ್ತಾ ಇರುತ್ತೆ. ನಾವು ಮುಂದುವರಿಯೋದಂತೂ ಖಂಡಿತ. ಸಂಸರಣೆ ಅಂತ ಒಂದಿದೆ, ಅದರ ಪ್ರಕಾರ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಆಸೆ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಆಸೆ ಇಟ್ಕೊಂಡು ಅದನ್ನು ಪೂರೈಸೋಕ್ಕೆ ಹೋರಾಟ ಮಾಡಿಕೊಂಡು ಕಾಂಟ್ರಡಿಕ್ಷನ್ ಮಾಡ್ಕೊಂಡು ಇಲ್ಲದ ಫಜೀತಿಗಳನ್ನು ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಅಲ್ಲ. ಕೃಷ್ಣಮೂರ್ತಿಯವರು ಅಷ್ಟು ಸರಳವಾಗಿ ಹೇಳ್ತಾರೆ ವಿಷಯಗಳನ್ನು. ಹಾಗಾಗಿ ಈ ಆಸೆಯ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಸೆಗಳು ಚಲಿಸುತ್ತವೆ, ಅದು ಸ್ಥಿರ ಅಲ್ಲ, ಒಂದು ಸ್ಥಿರವಾದ ಬಿಂದು ಇಲ್ಲ ಅದಕ್ಕೆ. ಅಂದರೆ ಒಂದು ಪಾಯಿಂಟ್, ಆ ಪಾಯಿಂಟಿಂದ ಆಸೆ ಹೊರಡ್ತಿದೆ, ಈ ಪಾಯಿಂಟಿಂದ ಆಸೆ ಈಚೆ ಬಂತು ಅಂತಂದರೆ ಒಂದು ಆ ಪಾಯಿಂಟೇ ಇಲ್ಲ ಅಲ್ಲಿ ಅದಕ್ಕೆ. ಅಂದರೆ ಆಸೆಗೆ ಒಂದು ಸಂಪೂರ್ಣವಾದ ಒಂದು ತನ್ನದೇ ಆದಂತಹ ಒಂದು ಜಾಗ, ಒಂದು ಅಸ್ತಿತ್ವನೇ ಇಲ್ಲ. ಅದು ಬರ್ತಾ ಇರುತ್ತೆ, ಅದು ಹೋಗ್ತಾ ಇರುತ್ತೆ, ಆ ಥರ ಇದೆ. ನಮ್ಮ ಮನಸ್ಸು ಆಸೆಯ ಒಂದು ಸ್ಥಿರವಾದ ಬಿಂದುವನ್ನು ಸ್ಥಾಪನೆ ಮಾಡಿದೆ. ನಮ್ಮ ಮನಸ್ಸು ಇದು ಮಾಡುತ್ತೆ ಕೆಲಸನ, ಮನಸ್ಸು ಅದು ಮಾಡಿ ಸ್ಥಾಪನೆ ಮಾಡಿಡುತ್ತೆ. ಯಾಕೆ ಹಾಗೆ ಮಾಡುತ್ತೆ ಅಂದರೆ, ಆ ಆಸೆಯ ಸ್ಥಿರ ಬಿಂದುವಿನಿಂದ ಮನಸ್ಸು ಲಾಭ ಗಳಿಸುವುದಕ್ಕೆ ಪ್ರಯತ್ನ ಮಾಡುತ್ತದೆ. ನಮ್ಮ ಮನಸ್ಸಿನ ಕ್ರಿಯೆ ಇದೆಲ್ಲ, ಅದಕ್ಕೆ ಲಾಭ ಬೇಕು. ಅದೇನು ಮಾಡುತ್ತೆ, ಅದಕ್ಕೆ ಈ ಥರ ದ್ವಂದ್ವ ಅಂದರೆ ಭಾರಿ ಖುಷಿ ಮನಸ್ಸಿಗೆ.
ಮನಸ್ಸಿಗೆ ಇದಿಲ್ಲ. ಬುದ್ಧಿ ಪ್ರಜ್ಞೆಗೆ ಹೋದಾಗ ಮಾತ್ರವೇ ನಾವು ಶಾಂತಚಿತ್ತದಿಂದ ಇರೋವಂಥ ಸಾಧ್ಯ ಆಗೋದು. ಅಲ್ಲಿ ತನಕ ನಮ್ಮ ಮನಸ್ಸಿನಲ್ಲಿ ನಮ್ಮ ಪ್ರಜ್ಞೆ ಇರೋವರೆಗೂ ದ್ವಂದ್ವ ಇದ್ದದ್ದೇನೆ. ಈ ನಮ್ಮ ಮನಸ್ಸಿನ ಆಟನೇ ಇದೆಲ್ಲ. ಲಾಭ ಗಳಿಸುತ್ತೆ ಅಂದರೆ ಹೇಗೆ ಬೇಕೋ ಹಾಗಿರೋದು ಅದಕ್ಕೆ ಇಷ್ಟ. ಹೇಗೆ ಬೇಕೋ ಹಾಗೆ ಯೋಚನೆ ಮಾಡೋ, ಹೇಗೆ ಬೇಕೋ ಹಾಗಿರೋ, ಅದು ಅದಕ್ಕೆ ಖುಷಿ ಕೊಡೋ ಅಂಥದ್ದು. ನಾವು ಇದು ಹೀಗಿರಬೇಡ ಹಾಗಿರಬೇಡ ಅಂತ ಹೇಳಿದರೆ ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಇದೆಲ್ಲ ಆಸೆಗಳನ್ನು ಮುಂದಕ್ಕೆ ತರೋದು, ವಿರೋಧವನ್ನು ಮುಂದಕ್ಕೆ ತರೋದು, ಒಂದಲ್ಲ ಒಂದು ತಾಪತ್ರಯ ಕೊಡ್ತಿರೋದು ಯಾರೋ? ಈ ಎಲ್ಲವೂ ಕೂಡ ನಮ್ಮ ಮನಸ್ಸು, ನಾನು ಅನ್ನುವಂತಹದ್ದು ಅಹಂ, ಅದನ್ನೇ ಅಹಂ ಅಂತ ಹೇಳುವಂಥದ್ದು ಹೀಗೆ ಮಾಡ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಮನಸ್ಸಿನ ಹಿಡಿತದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ. ಅಲ್ಲಿ ತನಕ ಮನಸ್ಸಿನ ಹಿಡಿತದಿಂದ ಹೊರಗೆ ಬರೋಕ್ಕಾಗಲ್ಲ ನಮಗೆ. ಅದರಿಂದ ಆಗದು. ಇದರಿಂದ ನಮಗೆ ತಿಳಿಯೋದೇನು ಅಂತ ಹೇಳಿದ್ರೆ, ಶಾಶ್ವತವಾದ ಆಸೆ ಅನ್ನೋದು ಇಲ್ಲ. ಆಸೆ ಚಲಿಸ್ತಾ ಇರುತ್ತೆ. ಆಸೆಯ ಮನಸ್ಸೇ ಒಂದು ಬಿಂದುವನ್ನು ಪ್ರತಿಷ್ಠಾಪನೆ ಮಾಡಿ ಇದು ಆಸೆಯ ಕೇಂದ್ರ ಅಂತ ನಮಗೆ ತಿಳಿಸುತ್ತೆ. ಅದರಿಂದ ಅದು ತನ್ನ ಲಾಭಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದೆ. ಇದು ತಿಳಿದ ತಕ್ಷಣ ನಾವು ಮುಕ್ತರಾಗ್ತೇವೆ. ಆ ಆಸೆಯೂ ಇರೋದಿಲ್ಲ, ಆಸೆಯ ಬಿಂದು, ಅದು ಕಾಲ್ಪನಿಕ ಬಿಂದು, ಅದು ಇರೋದಿಲ್ಲ. ಮನಸ್ಸು ಕೂಡ ಶಾಂತವಾಗತ್ತೆ, ಖಾಲಿ ಆಗತ್ತೆ ಅಂತ ಒಂದು ಸ್ಥಿತಿ ಬರುತ್ತೆ. ಜೆ ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ಎಲ್ಲಿವರೆಗೆ ನಾವು ಗುರಿಯನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವೋ ಅಲ್ಲಿವರೆಗೆ ಯಶಸ್ಸನ್ನು ಬಯಸ್ತೀವೋ, ನಾನು ಮುಟ್ಟಲೇಬೇಕು, ನಾನು ಆಗಲೇಬೇಕು, ಈ ಜನ್ಮದಲ್ಲೇ ಆಗ್ಬಿಡ್ಬೇಕು, ಈ ಒಂದು ಗುರಿಯನ್ನು ಇಟ್ಕೊಂಡು ಯಶಸ್ಸಿಗಾಗಿ ಪ್ರಯತ್ನ ಮಾಡ್ತೀವೋ ಅಲ್ಲಿವರೆಗೆ ಆಸೆಯ ಬಲೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ ನಮಗೆ ಅಂತ ಹೇಳ್ತಾರೆ ಕೃಷ್ಣಮೂರ್ತಿ ಅವರು. ಆಸೆಯ ಬಲೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾವು ಶಾಶ್ವತ ಆನಂದ ಅಥವಾ ತೃಪ್ತಿಯನ್ನು ಕೊಡುವಂತಹ ಅಂತಿಮ ಸತ್ಯ ಅಥವಾ ದೇವರನ್ನು ಅನ್ವೇಷಣೆ ಮಾಡ್ತಾ ಇದ್ದೀವ ನಿಜವಾಗ್ಲೂ? ಕೃಷ್ಣಮೂರ್ತಿಯವರು ಹೇಳ್ತಾರೆ, ನಾವು ಏನನ್ನು ಬಯಸ್ತಾ ಇದ್ದೀವಿ ಅಂತ. ಮತ್ತೆ ಮತ್ತೆ ಹುಟ್ಟುವ ರಗಳೇ ನಮಗೆ ಬೇಕಾಗಿಲ್ಲ. ಮತ್ತೆ ಹುಟ್ಟಬೇಕಾಗತ್ತೆ, ಅಯ್ಯೋ ಮತ್ತೆಲ್ಲ ಕಷ್ಟಪಡಬೇಕಾಗತ್ತೆ, ಮತ್ತೆ ಜೀವನ, ಅಯ್ಯೋ ಇದೆಲ್ಲ ಬೇಡ. ಇದರಿಂದ ಪಲಾಯನ ಮಾಡಲಿಕ್ಕೆ ನಮಗೆ ಈ ಒಂದು ಶಾಶ್ವತ ಆಸೆ ಬೇಕಾಗಿರೋವಂಥದ್ದು. ನಮಗೆ ನಿಜವಾಗಿ ಅದರ ಮೇಲೆ ಒಂದು ಆಸಕ್ತಿ ಇಲ್ಲ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಮತ್ತೆ ಮತ್ತೆ ಹುಟ್ಟುವರಗಳೇ ಬೇಕಾಗಿಲ್ಲ. ಚಿರವಾದ ಶಾಶ್ವತವಾದ ಸುಖವಾದ ಅನುಭವವನ್ನು ನಾವು ಹುಡುಕ್ತಾ ಇದ್ದೇವೆ. ಅದಕ್ಕೆ ನಾವೇನು ಮಾಡ್ತೀವಿ, ದೇವರು, ಸತ್ಯ, ಅದು ಇದು ಅಂತೆಲ್ಲ ಹೆಸರುಗಳನ್ನು ನಾವು ಕೊಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ವಾಸ್ತವ ಏನು ಅಂದರೆ, ನಾವು ಅನ್ವೇಷಣೆ ಮಾಡ್ತಿರೋದು ಬರಿಯ ಸುಖದ ಅನುಭವವನ್ನು ಮಾತ್ರ. ಈ ಜಂಜಾಟ, ಈ ರಗಳೆ, ಈ ತಾಪತ್ರಯ ಬೇಡ, ಸುಖ ಮಾತ್ರ ಬೇಕು ಅನ್ನುವ ಆಸೆಯಿಂದ ನಾವು ಇದೆಲ್ಲ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಮನಸ್ಸು ಕೂಡ ಅದು ಆ ರೀತಿಯಾಗಿ ನಡ್ಕೊಳ್ತಾ ಇದೆ. ಅದರಿಂದ ನಮ್ಮನ್ನು ನಾವು ಪರಿಶೀಲಿಸಿ ನೋಡ್ಕೋಬೇಕು. ನಿಜವಾಗಿ ಸತ್ಯವನ್ನು ಬಯಸುವಲ್ಲಿ ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕವಾಗಿ ಸತ್ಯವನ್ನು ಬಯಸ್ತಾ ಇದ್ದೀವ ನಾವು, ಅದು ಬೇಕಾ ನಮಗೆ ಅಂತ ಹೇಳಿದಾಗ ವಾಸ್ತವವಾಗಿ ಅದು ಇದೆಯೋ, ಏನಿದೆಯೋ ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಇರಬೇಕು. ಸುಖ ಸಿಗದೇನೂ ಇರ್ಬೋದು. ಅವಾಗ ವಾಸ್ತವವಾಗಿ ಸತ್ಯವನ್ನು ಅರಸ್ಕೊಂಡು ನಾವು ಹೋದಾಗ ಸುಖ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಸತ್ಯದ ಸ್ಥಿತಿ ಏನು ಅಂತ. ಯಾವತ್ತೂ ನಮ್ಗೆ ಅದರ ಬಗ್ಗೆ ಅನುಭವ ಇಲ್ಲ, ಮತ್ತು ಕಲ್ಪನೆಗೆ ಸಿಗಲ್ಲ, ಮಾತಿಗೆ ಸಿಗಲ್ಲ, ಅನುಭವಕ್ಕೆ ಸಿಕ್ಕಲ್ಲ ಅದು. ಮತ್ತು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಸುಖದ ಅನುಭವ ಅಲ್ಲಿ ಇಲ್ದಲೇ ಇರಬಹುದು. ಕೃಷ್ಣಮೂರ್ತಿಯವರು ಹೇಳ್ತಾರಲ್ಲ, ಸುಖದ ಅನುಭವ ಇಲ್ಲದೆ ಇರ್ಬೋದು. ಅದರಿಂದ ಸುಖವನ್ನು ಬಯಸದೆ ಸತ್ಯಕ್ಕಾಗಿ ಸತ್ಯವನ್ನು ಅನ್ವೇಷಣೆ ಮಾಡಿದಾಗ, ಆ ಅನ್ವೇಷಣೆ ಪ್ರಾಮಾಣಿಕವಾಗಿದ್ದಾಗ ನಮಗೆ ಯಥಾರ್ಥದ ದರ್ಶನ ಸಾಧ್ಯ. ಅಲ್ಲಿವರೆಗೆ ದರ್ಶನ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಇದೆ. ವಾಸ್ತವವನ್ನು ಎದುರಿಸುವಲ್ಲಿ ಕೂಡ ನಾವು ಅತ್ಯಂತ ಪ್ರಾಮಾಣಿಕರಾಗಿರಬೇಕು ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಆಗ ಅದರ ಸಾಕ್ಷಾತ್ಕಾರ ಅಂದರೆ ಯಥಾರ್ಥವನ್ನು, ಅದು ಇರುವುದನ್ನು ಇರುವ ಹಾಗೆ ನೋಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದು ವಿರೋಧ ಉಂಟು ಮಾಡ್ತಿದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ, ಆಸೆನೇ ನಮ್ಮಲ್ಲಿ ವಿರೋಧವನ್ನು ಉಂಟು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಈ ಪ್ರಪಂಚದಲ್ಲಿ ನಾವು ಜಯ ಗಳಿಸ್ಬೇಕು, ಏನಾದರೂ ಆಗಿ ತೋರಿಸ್ಬೇಕು. ಏನು ಇಲ್ದಲೇ ಇರೋಕ್ಕೆ ನಾವು ಸಿದ್ಧ ಇಲ್ಲ. ನಾವು ಏನಾದರೂ ಒಂದು ಆಗಿರಬೇಕು ಅಂತ ಹೇಳಿ ಬಯಸ್ತೇವೆ. ಹಾಗಾಗಿ ಈಗಿನ ಮಕ್ಕಳಿಗೆ ನಮಗೆ ಗೊತ್ತಲ್ವ, ಎಲ್ಲ ಏನು ವಿರಾಟ್ ಕೊಹ್ಲಿ ಥರ ಇರಬೇಕು, ಅವನ ಥರ ಇರಬೇಕು, ಇವನ ಥರ ಇರಬೇಕು. ಹೆಣ್ಮಕ್ಳು ಒಂದಷ್ಟು ಹೀರೋಯಿನ್ಗಳನ್ನ ಇಟ್ಕೊಂಡಿರ್ತಾರೆ, ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಏನೇನೋ ಆಸೆಗಳು. ಅದರಿಂದ ಅವರಿರೋಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಫಿಲಮ್ಮಿನ ಹೀರೋಗಳೇ ಅವ್ರುಗಳಿಗೆ ಹೀರೋಗಳಾಗ್ಬಿಟ್ಟಿದ್ದಾರೆ. ಅದನ್ನು ನಾವೀಗ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೇವೆ. ಅದರಂತೆ
ಯಾವಾಗ ಅಂದರೆ ಆಲೋಚನೆಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತವೆ. ಆದರೆ ಇವ್ಯಾವುದೂ ಕೂಡ ಕಾಲದ ಪರಿಧಿಯಲ್ಲಿ ಇರುವಂತಹದ್ದಲ್ಲ. ಆಸೆಗಳು ಇದು ಎಲ್ಲ ನಾವು ಅನುಕರಿಸುವ ವ್ಯಕ್ತಿಯ ಸ್ಥಾನದ ಬಗ್ಗೆ ನಮಗೆ ಆಸೆ ಇದೆ, ಅದೆಲ್ಲ ಇದ್ದಾಗ ಅವೆಲ್ಲವೂ ಕೂಡ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ವಿರೋಧ ಇದೆ. ಅವರಂತೆ ನಾನಿಲ್ಲ, ಅವರಷ್ಟು ನನಗೆ ಗೊತ್ತಿಲ್ಲ, ಅವರಷ್ಟು ನಾನು ಹೀಗಿಲ್ಲ, ಅದರಿಂದ ವಿರೋಧ ನನ್ನಲ್ಲಿ. ಅದರ ಮನಸ್ಸಿನಲ್ಲಿ ನಾನು ಹೀಗಿರೋದ್ರಿಂದ ನನ್ನ ಸ್ಥಿತಿ ನನಗೆ ಸಮಾಧಾನ ತಂದಿಲ್ಲ, ನನಗೆ ಶಾಂತಿ ತಂದಿಲ್ಲ, ನಾನು ಅದನ್ನು ಒಪ್ಕೊಳ್ತಾ ಇಲ್ಲ, ನಾನಿರೋ ಸ್ಥಿತಿಯನ್ನು ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಅದು ಕಾಂಟ್ರಡಿಕ್ಷನ್ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಇವೆಲ್ಲವೂ ಕೂಡ ನಮ್ಮ ಮನಸ್ಸಿದೆಯಲ್ಲ, ಅದು ಕಾಲದ ಉತ್ಪನ್ನ, ಅದು ಕಾಲಕ್ಕೆ ಬಂದಿತ. ನಾವು ಬಯಸ್ತಾ ಇರೋದು ಅಥವಾ ನಾವು ಯಥಾರ್ಥ ಅಂತ ಏನು ಹೇಳ್ತೀವಿ ಅದು ಕಾಲದ ಉತ್ಪನ್ನ ಅಲ್ಲ, ಕಾಲಾತೀತವಾದಂತಹದ್ದು. ಹಾಗಾಗಿ ನಮ್ಮ ಮನಸ್ಸು ಆಲೋಚನೆಗಳ ಒಂದು ಕಂತೆ, ಆಲೋಚನೆಗಳ ಸಾಮ್ರಾಜ್ಯ. ಆಲೋಚಿಸೋದು ಯಾತ್ರ ಮೇಲೆ? ಗತಕಾಲದ ನೆನಪುಗಳ ಆಧಾರದ ಮೇಲೆ ಆಲೋಚನೆ ಹೊರಟು ಬರುವಂಥದ್ದು. ಹಾಗಾಗಿ ನಮ್ಮಲ್ಲಿ ಏನು ನೆನಪುಗಳಿದೆ ಅದರ ಒಂದು ಇದು ಹೊರಗೆ ಬರುವಂತಹದ್ದು ಆಲೋಚನೆಗಳ ರೂಪದಲ್ಲಿ. ಅಂದರೆ ಆಲೋಚನೆ ಯಾವುದು? ಗತಕಾಲದ್ದು, ಹಿಂದಿನ ಕಾಲದ್ದು, ಈ ಕಾಲದ್ದಲ್ಲ, ಈ ಕ್ಷಣದ್ದಲ್ಲ, ಅದು ಗತಕಾಲದ್ದು ಅಂತ ನಮಗೆ ಅರ್ಥ ಆಗತ್ತೆ. ಅಂದರೆ ಗತಕಾಲದ ನೆನಪಿನಿಂದ ಆಧಾರಿತವಾದಂತಹ ಆಲೋಚನೆಗಳ ಬೆನ್ನಟ್ಟಿ ನಾವು ಹೋಗ್ತಾ ಇದ್ದೇವೆ, ಆ ಆಸೆಗಳ ಬೆನ್ನಟ್ಟಿ ನಾವು ಹೋಗ್ತಾ ಇದ್ದೇವೆ ಅನ್ನೋದು ಅರ್ಥ ಆಗುತ್ತೆ. ಆವಾಗ ನಮ್ಮ ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿ ಆಲೋಚನೆಗಳು ಹುಟ್ಟುವಂಥದ್ದಲ್ವ. ಹಾಗಾಗಿ ಆಲೋಚನೆಗಳು ಹಳೆಯದ್ದು, ಅದು ಹೊಸದಲ್ಲ. ಇದು ನಮಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಅದೆಲ್ಲವೂ ಭೂತಕಾಲಕ್ಕೆ ಸೇರಿದ್ದು. ಹಾಗಾಗಿ ಎಲ್ಲಿಯವರೆಗೆ ನಾವು ನಮ್ಮ ಭವಿಷ್ಯದಲ್ಲಿ ಹೀಗಾಗಬೇಕು, ಹಾಗಾಗಬೇಕು, ಲಾಭ ಗಳಿಸ್ಬೇಕು, ಇದಾಗಬೇಕು, ಅದಾಗಬೇಕು ಅಂತ ಅಂದ್ಕೊತೀವೋ, ಆಲೋಚನೆಯನ್ನು ಮಾಡ್ತಿರ್ತೀವೋ, ಅಲ್ಲಿವರೆಗೂ ಕೂಡ ವಿರೋಧ ಇರುತ್ತೆ. ಯಾಕೆಂದರೆ ನಮ್ಮ ಆಲೋಚನೆಗಳು ಸೇರಿರೋದು ನಮ್ಮ ಭೂತಕಾಲಕ್ಕೆ. ನಾವು ಯೋಚನೆ ಮಾಡ್ತಿರೋದು ಭವಿಷ್ಯದ ಕಾಲದಲ್ಲಿ. ನಾವು ಇವತ್ತು ಬದುಕೋದು ಯಾವಾಗ? ಈ ಕ್ಷಣ ಬದುಕೋದು ಯಾವಾಗ? ಇಷ್ಟು ವರ್ಷಗಳು ಕಳೆದ್ವು, ನಾವು ಯಾವ ಥರ ಕ್ಷಣದಲ್ಲಿದ್ದೀವ, ಎಷ್ಟು ಹೊತ್ತು ಇದ್ದೀವಿ ಈ ಕ್ಷಣದಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವತ್ತೂ ಆ ಕ್ಷಣದಲ್ಲಿ ಬದುಕಲ್ಲ, ಇಲ್ಲ ಹಿಂದೆ ನೆನೆಸ್ಕೊತಾ ಇರ್ತೀವಿ, ಇಲ್ಲ ಮುಂದಿನ ಏನನ್ನೋ ಭವಿಷ್ಯದ ಇದನ್ನು ಕನಸು ಕಾಣ್ಕೊಂಡು ಅದನ್ನು ಹಗಲುಗನಸು ಕಾಣ್ಕೊಂಡು ಅದರಲ್ಲಿ ಮುಳುಗೋಗಿರ್ತೀವಿ. ಈ ಕ್ಷಣ ಬದುಕೋದು ಯಾವತ್ತು? ಈ ಕ್ಷಣದಲ್ಲಿ ನಾವು ಇಲ್ಲ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ನಾವು ಭವಿಷ್ಯದಲ್ಲಿ ಹೀಗಾಗಬೇಕು, ಹಾಗಾಗಬೇಕು, ಸಾಧನೆ ಮಾಡಬೇಕು, ಎಲ್ಲದ್ರ ಮೇಲೆ ಆಲೋಚನೆ ಮಾಡ್ತಿರ್ತೀವಿ ಹೊರತು ಅಲ್ಲಿರೋದು ಬರೀ ವಿರೋಧ ಮಾತ್ರ. ಯಾಕೆಂದರೆ ಈ ಎರಡು ಕೂಡ ವಿರೋಧ. ಇದು ಹಿಂದಿರೋದು ವಿರೋಧ, ನಮ್ಮ ಮುಂದಿರೋದು ಮುಂದೆ ಆಗಬೇಕು ಅನ್ನೋದು ವಿರೋಧ. ಈ ಎರಡಕ್ಕೂ ಇರೋವಂಥದ್ದು ಬರೀ ವಿರೋಧವೇ. ಈ ವಿರೋಧ ಇರೋವರೆಗೂ ಕೂಡ ನಾವು ವಾಸ್ತವವನ್ನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಭವಿಷ್ಯತ್ ಕಾಲದಲ್ಲಿ ಈಗ ಇರುವ ಸ್ಥಿತಿಯಲ್ಲಿ ಬದುಕೋದಕ್ಕೆ, ವರ್ತಮಾನದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಭವಿಷ್ಯದಲ್ಲಿರ್ತೀವಿ, ಇಲ್ಲ ಭೂತಕಾಲದಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿನ ವಿರೋಧ ಹೋಗೋದಾದರೂ ಹೇಗೆ, ಅದಿಲ್ಲದಂಗೆ ಮಾಡ್ಕೊಳ್ಳೋದಾದರೂ ಹೇಗೆ ಅಂತಾರೆ. ಅದಕ್ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ನಾವು ಯಾವಾಗ ವಾಸ್ತವವಾಗಿ ಇರುವುದನ್ನು ಗ್ರಹಿಸ್ತೀವೋ ಆವಾಗ ಆಯ್ಕೆ ಇಲ್ಲದೆ ಅರಿತಾಗ, ಅಂದರೆ ನನ್ನ ಮನಸ್ಸು ಹೀಗಿದೆ, ನನ್ನ ನೆನಪುಗಳ ಆಟ ಹೀಗಿದೆ, ಇದನ್ನು ಸರಿಯಾಗಿ ನೋಡಿದಾಗ, ಇರುವುದನ್ನು ಇರುವ ಹಾಗೆ ನೋಡಿದಾಗ, ಅದರ ಬಗ್ಗೆ ಆಯ್ಕೆ ಇಲ್ಲದೆ, ಇಲ್ಲ ಇದು ಸರಿಯಾಗಿದೆ, ನನ್ನ ಆಲೋಚನೆಗಳೆಲ್ಲ ಸರಿ, ನನ್ನ ಅನುಭವವೇ ಮುಖ್ಯ ಅಂತ ನಾವೇನಾದರೂ ಅಂದ್ಕೊಂಡು ಅದರ ಪರ ಅಥವಾ ವಿರೋಧ ಮಾಡಿದರೆ ಮತ್ತೆ ಅದೇ ವಿರೋಧದಲ್ಲೇ ಸಿಗಾಕ್ಕೊಳ್ತೇವೆ, ಕಾಂಟ್ರಡಿಕ್ಷನ್ನಲ್ಲೇ ಇರ್ತೇವೆ. ಅದು ಯಾವುದೂ ಇಲ್ಲದೇ ಆಯ್ಕೆ ರಹಿತವಾಗಿ ನಮ್ಮನ್ನು ನಾವು ಗಮನಿಸಿದಾಗ ಮಾತ್ರ ಈ ವಿರೋಧ ಅನ್ನೋದು ಕಡಿಮೆ ಆಗತ್ತೆ. ಆವಾಗ ವಿರೋಧ ಇದ್ದರೆ ವಿಭಜನೆ, ವಿರೋಧ ಇಲ್ಲದಲೇ ಇದ್ದರೆ ಏಕತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮನಸ್ಸಿನಲ್ಲಿ ವಿರೋಧಾಭಾಸ ಇದ್ದರೆ ಅದು ವಿಭಜನೆ ಮಾಡ್ತಾ ಇರುತ್ತೆ. ಅವರು ಬೇರೆ, ಇವರು ಬೇರೆ, ನಾನು ಬೇರೆ, ನನ್ನ ಅದು ಬೇರೆ, ನನ್ನ ಎಲ್ಲವೂ ಬೇರೆ ಬೇರೆ. ಅದೇ ಮನಸ್ಸಿನಲ್ಲಿ ವಿರೋಧ ಇಲ್ಲ ಅಂದರೆ ಇರುವುದೆಲ್ಲ ಒಂದೇ, ಏಕತೆ. ಅದು ನಮಗೆ ಅರ್ಥ ಆಗಬೇಕು. ಹಾಗಾಗಿ ಅದರಿಂದ ನಾವು ವಿರೋಧದಿಂದ ಬಿಡುಗಡೆ ಪಡಿಬೇಕಾದ್ರೆ ಆಲೋಚನೆಯ ಸಮಗ್ರ ಪ್ರಕ್ರಿಯೆ, ಅಂದರೆ ಥಾಟ್ ಪ್ರೋಸೆಸ್ ಅಂತ, ನಾವು ಇವನ್ನು ರಿಪೀಟ್ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಕೃಷ್ಣಮೂರ್ತಿಯವರು ಹೇಳೋದು ಫಂಡಮೆಂಟಲ್ ಥಿಂಗ್ಸ್ ಇದೇನೆ, ಅರಿವು ಮತ್ತು ಸ್ವಜ್ಞಾನ ಮತ್ತು ದ ಕಾನ್ಸ್ಟೆಂಟ್ ಅವೇರ್ನೆಸ್ಸು, ಇದರ ಸುತ್ತತ್ತೆ. ಯಾಕೆಂದರೆ ಇವೇ ಇರೋವಂಥದ್ದು, ಅದೇ ಸತ್ಯ. ಅದರ ಕಡೆ ಯಥಾರ್ಥ ಇವುಗಳ ಕಡೆಗೆ ತೋರಿಸ್ತಾರೆ ಅವರು. ಯಾಕೆಂದರೆ ಎಲ್ಲ ಮೂಲಭೂತ ತಾಪತ್ರಯಗಳಿಗೂ ಕೂಡ
ಕಾರಣ ಇರುವಂಥದ್ದು ಈ ಎಲ್ಲ ಕಾರಣಗಳನ್ನು ನಾವು ತೋರಿಸಿದ್ರು ಕೂಡ ನಾವು ಇಲ್ಲಿಗೆ ಬಂದರೆ, ಅರಿವಿಗೆ ಬಂದರೆ, ಸ್ವಜ್ಞಾನಕ್ಕೆ ಬಂದರೆ, ಯಥಾರ್ಥಕ್ಕೆ ಬಂದರೆ ಎಲ್ಲವೂ ಮಾಯವಾಗತ್ತೆ ಒಂದು ಕಡೆಯಿಂದ. ಅದಕ್ಕಾಗಿ ಎಲ್ಲಕ್ಕೂ ಕೂಡ ಅವರು ಇಲ್ಲಿಗೆ ಕರ್ಕೊಂಬರ್ತಾರೆ. ಹಾಗಾಗಿ ಥಾಟ್ ಪ್ರೋಸೆಸ್ ಅಂದರೆ ನಾವು ಸಮಗ್ರವಾದ ಆಲೋಚನೆಯ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಆಲೋಚನೆ ಹೇಗಿದೆ, ಆಲೋಚನೆಯ ಹುಟ್ಟು ಎಲ್ಲಿಂದ ಆಯಿತು, ಆ ಆಲೋಚನೆಗೆ ಮೂಲ ಏನು, ಆ ಅನುಭವ ಯಾವುದು, ಇದ್ರ ಹಿಂದಕ್ಕೆ ನಾವು ಹೋದಾಗ ಏನಾಗುತ್ತೆ ಅಂದರೆ ಅದು ಹೇಗೆ ಕೆಲಸ ಮಾಡುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಆಲೋಚನೆಯೇ ವಿರೋಧವನ್ನು ಉತ್ಪತ್ತಿ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಆವಾಗ ಆಲೋಚನೆಯೇ ವಿರೋಧವಾಗಿದೆ ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ತಿಳಿಯೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳ ಬಗ್ಗೆ ನಮಗೆ ಸಂಪೂರ್ಣ ಎಚ್ಚರವಿದ್ದಾಗ, ಅವೇರ್ನೆಸ್ ಟುವರ್ಡ್ಸ್ ಯುವರ್ ಥಾಟ್ಸ್, ಅದನ್ನು ಗಮನವಿಟ್ಟು ನೋಡಿ ನಿಮ್ಮ ಆಲೋಚನೆಯನ್ನು ಅಂತ ಹೇಳ್ತಾರೆ. ಅವೇರ್ನೆಸ್ ಟುವರ್ಡ್ಸ್ ದಿ ಥಾಟ್. ಅವಾಗೇನಾಗುತ್ತೆ, ಈ ನಮ್ಮ ಅರಿವಿಗೆ ಬರುತ್ತೆ, ಆ ವಿಷಯ ತಿಳಿಯುತ್ತೆ. ಏನು ಅಂದರೆ ನಾವು ಆಲೋಚನೆಗಳನ್ನು ಅದು ಬೇಕು, ಇದು ಜೊಳ್ಳು, ಅದು ಗಟ್ಟಿ ಅಂತ ಹೇಳಿ ಜರಡಿ ಆಡಿಸಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲ ರೀತಿಯ ಆಲೋಚನೆಯೂ ಬರ್ತಾ ಇರುತ್ತೆ. ಅದರಲ್ಲಿ ಇದು ಮಾತ್ರ ನನಗಿರಲಿ, ಅದು ಮಾತ್ರ ನನಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಪಾಸಿಟಿವ್ ಥಾಟ್ಸು ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸು ಬರ್ತಾನೆ ಇರುತ್ತೆ, ಎಲ್ಲ ಥರದ ಆಸೆಗಳು ಬರ್ತಾ ಇರುತ್ತೆ. ಅದರಿಂದ ಪೂರ್ತಿಯಾಗಿ ಆಲೋಚನೆಯನ್ನೇ ಗಮನಿಸಬೇಕು. ಅದು ಎಂಥದೇ ಆಗಿರಲಿ ಆಲೋಚನೆ, ಅದನ್ನೇ ಎಚ್ಚರದಿಂದ ಗಮನಿಸಬೇಕು. ಆವಾಗ ಒಂದು ಆಲೋಚನೆ ಹೀಗೂ ಬರುತ್ತೆ, ಅಯ್ಯೋ ನಾ ಎಲ್ಲ ಆಲೋಚನೆಯನ್ನು ನೋಡ್ಬಿಟ್ಟಿದ್ದೀನಿ ಆಗಲೇ, ಇನ್ನೇನೂ ಉಳಿದಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದೇನು ಅದು ಆಲೋಚನೆನೇ ಅಲ್ವಾ? ಅದು ಒಂದು ಆಲೋಚನೆನೇ. ನನ್ನ ಮನಸ್ಸು ಹೇಳುತ್ತೆ, ನೀನೆಲ್ಲ ಮುಗಿಸ್ಬಿಟ್ಟಿದೆಯಾ, ಎಲ್ಲ ಆಲೋಚನೆಗಳನ್ನು ನೋಡ್ಬಿಟ್ಟಿದೆಯಾ, ಎಲ್ಲ ಮುಗ್ದೋಗ್ಬಿಟ್ಟಿದೆ, ಇನ್ಯಾವುದೂ ಉಳಿದಿಲ್ಲ ಅಂತ ಒಂದು ಹೇಳುತ್ತಲ್ಲ, ಅದು ಏನು ಅಂತ ಅದರ ಹಿಂದೆ ಹೋಗಿ ನೋಡಿದ್ರೆ ಏನರ್ಥ ಆಗುತ್ತೆ, ಅದು ಒಂದು ಆಲೋಚನೆಯೇ ಅನ್ನೋದು ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಮನಸ್ಸು ಖಾಲಿ ಸುಮ್ಮನೆ ಇರುತ್ತೆ, ಯಾವ ಆಲೋಚನೆಯೂ ಹೇಳೋದಿಲ್ಲ. ಹಾಗಾಗಿ ಅದನ್ನು ನೋಡ್ಬಿಟ್ಟಿದ್ದೀನಿ ಅನ್ನೋದು ಕೂಡ ಕಷ್ಟ, ಬಹಳ ಕಷ್ಟದ ಕೆಲಸ ನಮ್ಮ ಮನಸ್ಸನ್ನು ಗಮನಿಸಿ ನೋಡ್ತಾ ಇರೋದು. ಯಾಕೆಂದರೆ ಅದು ಆಲೋಚನೆನಾ ಅಥವಾ ನಿಜವಾದ ಅಲ್ವಾ, ಅಥವಾ ಏನೂ ಇಲ್ವಾ, ಏನೂ ಇಲ್ಲದಂತಾಗುವಂಥ ಸ್ಥಿತಿ ಬರಬೇಕೇ ಹೊರತು ಅದು ಆಲೋಚನೆ ಇದೆ ಅನ್ನುವಂತಹ ಆಲೋಚನೆ ಯಾವುದೂ ಇಲ್ಲ ಅಂದರೆ ಕೂಡ ಅದು ಒಂದು ಆಲೋಚನೆನೇ ಅನ್ನೋದು ನಾವು ಅರ್ಥ ಆಗಬೇಕು. ಇದನ್ನು ಜಾಗರೂಕದಿಂದ ಎಚ್ಚರದಿಂದ ನೋಡಿದಾಗ ಮಾತ್ರ ಅತ್ಯಂತ ಹಾನಿಕರವಾದ, ಕಷ್ಟಕರವಾದ ಮತ್ತು ಸದಾಕಾಲ ನೋವನ್ನೇ ತರುವಂತಹ ಈ ಕಾಂಟ್ರಡಿಕ್ಷನ್ ಅನ್ನೋದು ಒಡೆದು ಹೋಗುತ್ತೆ, ಅದು ಹೊರಟು ಹೋಗುತ್ತೆ. ಗಮನವಿಟ್ಟು ನೋಡುವುದು ಮಾತ್ರವೇ ಬೇಕಾಗಿರುವಂತಹದ್ದು. ಅದನ್ನು ನೋಡಬೇಕಾಗತ್ತೆ ವಿರೋಧ ಹೇಗಿದೆ ಅಂತ ಹೇಳಿ. ಹಾಗೆಯೇ ವಿರೋಧ ಅನ್ನೋದು ಕರಗಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ವಿರೋಧದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ತೇವೆ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಅದಕ್ಕೆ ನಾವು ಸದಾ ಮಾನಸಿಕ ಫಲಿತಾಂಶಗಳನ್ನು, ಗುರಿಗಳನ್ನು, ಸಾಧನೆಗಳನ್ನು ಸಾಧಿಸೋದಕ್ಕೇನು ಪ್ರಯತ್ನಗಳನ್ನು ಮಾಡ್ತೀವೋ ಅಲ್ಲಿವರೆಗೆ ನಮ್ಮ ಆಂತರಿಕ ಸುಭದ್ರತೆಯನ್ನು ಬಯಸ್ತಾ ಇರ್ತೀವಿ ಅವ್ರು ಹೇಳೋದು. ಅಂದರೆ ಈ ಎಲ್ಲದರಿಂದ ಪ್ರಕ್ರಿಯೆ ಏನು ತೋರಿಸುತ್ತೆ ಅಂದರೆ ಆಂತರಿಕವಾಗಿ ನಾವು ಸುಭದ್ರವಾಗಿರಬೇಕು, ನಮಗೆ ಭಯ ಅನ್ನೋದು ಇರಬಾರದು. ಅದಕ್ಕೋಸ್ಕರ ಆಂತರಿಕ ಸುಭದ್ರತೆಗೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದಾಗ ಅಲ್ಲಿ ವಿರೋಧ ಅನ್ನೋದು ಇದ್ದೇ ಇರುತ್ತೆ. ನಮ್ಮಲ್ಲಿ ಇಂತಹ ವಿರೋಧ ಇರೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದು ಸಹಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಹಜ ಅದು ಇದು ಆ ಥರ ಆಲೋಚನೆಯೂ ಬರುತ್ತೆ, ಇದು ಬರುತ್ತೆ, ಅದಕ್ಕೇನಂತೆ ಅದು ಸಹಜವಾದದ್ದು ಅಂತ ಅಂದ್ಕೊತಾರೆ. ಅದು ಅವ್ರಿಗೆ ಗೊತ್ತೇ ಇಲ್ಲ ಇದು ಈ ಥರ ತಾಪತ್ರಯ ಮಾಡುತ್ತೆ ಅಂತ. ಒಂದು ವೇಳೆ ಯಾಕೆ ಹೀಗೆ, ಯಾಕೆ ಬೇಕು ಬೇಡ ಅನ್ನೋ ವಿರೋಧ ಇದೆ ಅಂತ ಹೇಳಿ ಅರ್ಥ ಆದರೂ ಕೂಡ ಅದನ್ನು ಆಳವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ತುಂಬ ಜನ. ಈ ವಿರೋಧ ನಮಗೆ ಜೀವನದಲ್ಲಿ ಪ್ರಚೋದನೆಯನ್ನು ಕೊಡ್ತದೆ. ಮಾಡಲಾ ಬೇಡವಾ ಅಂತ ಎರಡು ಆಲೋಚನೆ ಬಂದಾಗ ಚೆನ್ನಾಗಿರೋದನ್ನು ಮಾಡೋಣ ಅಂತ ಹೇಳಿ ಹೋಗ್ತೀವಿ ನಾವು. ಇದು ಒಂದು ನಮ್ಮ ತಾಪತ್ರಯವೇ. ಯಾಕೆಂದರೆ ಎರಡು ಆಲೋಚನೆ ಬಂದಾಗ ಇದನ್ನು ಮಾಡಿದರೆ ತುಂಬ ಚೆನ್ನಾಗಾಗತ್ತೆ, ಅದು ಮಾಡಿದರೆ ಓಕೆ ಅಂತ ಹೇಳಿ ಈ ಚೆನ್ನಾಗಿರೋದ್ರ ಕಡೆಗೆ ಅಂತ ಹೇಳಿ ಆ ಆಲೋಚನೆ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಚೆನ್ನಾಗಿರೋದನ್ನು ಮಾಡಿ ನೋಡ್ಬಿಡೋಣ ಅಂತ ಹೋಗ್ತೀವಿ. ಹಾಗಾಗಿ ಒಟ್ಟಲ್ಲಿ ಆಲೋಚನೆಯ ಕೈ ಮೇಲಾಗತ್ತೆ ಹೊರತು ನಮ್ಮ ಮೌನ ಮನಸ್ಸು ಕೈ ಮೇಲಾಗಲ್ಲ. ಆ ರೀತಿ ಆಗತ್ತೆ, ನಮ್ಮ ಸ್ಥಿತಿ ಆ ಥರ ಇರುತ್ತೆ. ಹಾಗಾಗಿ ನಾವು ಈ ರೀತಿಯ ನಮ್ಮ ಜೀವನವನ್ನು ಚೈತನ್ಯದಿಂದ, ಉತ್ಸಾಹದಿಂದ ಬಾಳ್ತಿದ್ದೇವೆ ಅನ್ನುವ ಪ್ರಚೋದನೆಯನ್ನು ನಮ್ಮ ಕಾಂಟ್ರಡಿಕ್ಷನ್ ನಮಗೆ ಕೊಡುತ್ತೆ. ಅಂದರೆ ಈ ಎರಡು ಯೋಚನೆ ಬಂದಾಗ ಉತ್ತಮವಾದ ಕೆಲಸವನ್ನು ನಾನು ಮಾಡಿದ್ರೆ
ಈಗ ಸುಮಾರಾಗಿರೋ ಕೆಲಸ ಬಿಟ್ಟು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದರೆ ನನ್ನ ಜೀವನ ಮುಂದುವರಿಯುತ್ತೆ, ನನ್ನ ಜೀವನೋತ್ಸಾಹ ಹೆಚ್ಚಾಗತ್ತೆ, ಜನ ಎಲ್ಲ ನನ್ನನ್ನು ಹೊಗಳ್ತಾರೆ, ಹಾಗೆ ಹೀಗೆ, ಅದರಿಂದ ನನಗೆ ಬಹಳ ಉತ್ಸಾಹ ಬರುತ್ತೆ ಅನ್ನುವ ಭಾವನೆಯನ್ನು ಅದು ನಮಗೆ ಕೊಡ್ತಾ ಹೋಗುತ್ತೆ. ಹಾಗಾಗಿ ವಿರೋಧ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತೆ, ವಿರೋಧ ಕಡಿಮೆ ಆಗೋದಿಲ್ಲ ಅಲ್ಲಿ. ಈ ಒಂದು ಪ್ರಚೋದನೆಯನ್ನು ನಮಗೆ ಕಾಂಟ್ರಡಿಕ್ಷನ್ ಕೊಡ್ತಾ ಹೋಗುತ್ತೆ. ಅಂದರೆ ನೀನು ಯೋಚನೆ ಮಾಡಿ ಚೆನ್ನಾಗಿರೋವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಅವಾಗ ಎಲ್ಲರೂ ನಿನ್ನ ಹೊಗಳ್ತಾರೆ, ನಿನಗೆ ಜೀವನೋತ್ಸಾಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಆಲೋಚನೆ ನಮ್ಮನ್ನು ಮುಂದಕ್ಕೆ ತಳ್ತಾ ಇರುತ್ತೆ, ಕೆಲಸವನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ವಿರೋಧದ ಆಲೋಚನೆಗಳು ಮತ್ತು ಅದಕ್ಕಾಗಿ ನಾವು ನಡೆಸುವ ಪ್ರಯತ್ನಗಳು ನಮ್ಮಲ್ಲಿ ಜೀವ ಚೈತನ್ಯ ತುಂಬಿದೆ ಅನ್ನುವ ಭಾವನೆಯನ್ನು ಕೊಡ್ತಾ ಇದೆ ಅಷ್ಟೇ. ನಿಜವಾದ ಜೀವ ಚೈತನ್ಯ ಅಲ್ಲ ಅದು. ಆ ಭಾವನೆಯನ್ನು ನಮಗೆ ಕೊಡ್ತಾ ಇದೆ. ಎಲ್ಲರಂತೆ ಇದ್ದೇವೆ ಅನ್ನುವ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ನಮಗಿದೆ ಅಲ್ವಾ. ಎಲ್ಲರಂತೆ ನಾವು ಇದ್ದೇವೆ, ಆ ಕೆಲಸನೂ ಮಾಡ್ತೀವಿ, ಈ ಕೆಲಸನೂ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಮಗಿದೆ. ಅದಕ್ಕಾಗಿ ನಾವು ಯುದ್ಧಗಳನ್ನು ಪ್ರೀತಿಸ್ತೇವೆ, ಆದರೆ ಶಾಂತಿಯ ಬಗ್ಗೆ ಮಾತಾಡ್ತೇವೆ. ಶಾಂತಿ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡ್ತೀವಿ, ಆದರೆ ಇದು ಅವ್ರು ಮಾಡಿದ ಸರಿ, ಅವ್ರ ಮೇಲೆ ಬಿದ್ದರು, ಅದಕ್ಕೆ ಅವ್ರು ಹಂಗೆ ಮಾಡಿದರು, ಇದನ್ನು ಅದು ಸಮರ್ಥನೆ ಕೂಡ ನಾವು ಮಾಡಿಕೊಳ್ತೇವೆ. ಹಾಗಾಗಿ ಯಾರದೋ ಇಚ್ಛೆ ಪೂರೈಸಿ ಆಶಾಭಂಗ ಆಗೋದ್ರೆ ಆ ಹೋರಾಟದಿಂದ ಕೂಡ ನಮಗೆ ಸಂತೋಷ ಸಿಗುತ್ತೆ. ನಮಗೇನೆ ನಮ್ಮದೇ ಒಂದು ಕೆಲಸದಲ್ಲಿ ಆಶಾಭಂಗ ಆಗೋದ್ರೆ, ನಾವೊಂದು ಪರೀಕ್ಷೆಯಲ್ಲಿ ಕಟ್ಟಿದ್ವಿ, ಅದು ಫೇಲಾಗೋಗ್ಬಿಟ್ರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ ಗೊತ್ತಾ, ಆದರೂ ಆಗಲಿಲ್ಲ, ಆದರೆ ಏನಾಗುತ್ತೆ, ನನ್ನ ಪ್ರಯತ್ನ ಉಂಟು, ನನಗೆ ಅಷ್ಟು ಜ್ಞಾನ ಸಿಕ್ತು, ಇಷ್ಟು ಜ್ಞಾನ ಸಿಕ್ತು, ಅದರೊಳಗೂ ಒಂದು ಸಮಾಧಾನ. ಇದು ನಮ್ಮ ವಿರೋಧದ ಒಂದು ಪರಿಸ್ಥಿತಿ. ಅದು ಸಿಗಲಿಲ್ಲ, ಆಶಾಭಂಗ ಆಯಿತು, ಅದು ಸಿಗಲಿಲ್ಲ, ಅದು ಕೂಡ ನನಗೆ ಒಂದು ಖುಷಿಯನ್ನು ಕೊಡುತ್ತೆ, ಇನ್ನಷ್ಟು ಕಾಂಟ್ರಡಿಕ್ಷನನ್ನು ಜಾಸ್ತಿ ಮಾಡ್ತಾ ಇದೆ. ಆಗ ನಮ್ಮ ಮನಸ್ಸನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಸುಭದ್ರತೆಯ ಭಾವನೆಗೆ ನಾವು ಅಂಟ್ಕೊಂಡಿದ್ದೇವೆ ಅಂತ. ಜೀವನದ ಸಮಗ್ರ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೊರತು ಈ ಸುಭದ್ರತೆಯ ಭಾವನೆಯನ್ನಲ್ಲ. ಅದಕ್ಕೆ ನಮ್ಮ ಮನಸ್ಸು ಶಾಂತವಾಗಬೇಕಾಗಿದೆ, ಅದು ಅತ್ಯಗತ್ಯ. ಆಲೋಚನೆ ಎಂದಿಗೂ ಶಾಂತ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಕಾಲದ ಉತ್ಪನ್ನ ಈ ಆಲೋಚನೆ, ಕಾಲಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಅದು ಒಂದು ಅಶಾಶ್ವತವಾದದ್ದೇ. ಕಾಲಕ್ಕೆ ಅತೀತವಾದದ್ದನ್ನು ಕಾಣೋದಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಲದ ಮುಖಾಂತರ ನಾವು ಏನು ಪ್ರಯತ್ನ ಮಾಡ್ತೀವಿ, ಅದರಿಂದ ಕೆಲಸ ಆಗೋದಿಲ್ಲ, ಸಾಧ್ಯ ಇಲ್ಲ. ನಮ್ಮ ಆಲೋಚಿಸುವಿಕೆಯೇ ಒಂದು ವಿರೋಧ. ಸದಾಕಾಲ ಹಿಂದಿನ ಬಗ್ಗೆ ಮುಂದಿನ ಬಗ್ಗೆ ಇದು ಮಾಡ್ತಾನೆ ಇರ್ತೀವಿ. ವರ್ತಮಾನದಲ್ಲಿ ಬದುಕುವುದು ಯಾವಾಗ? ಅದು ಕಷ್ಟಕರ ಕೆಲಸ ನಮ್ಮ ಮನಸ್ಸಿಗೆ. ಆ ಕ್ಷಣದಲ್ಲಿ ಬದುಕು ಅಂತ ಹೇಳಿದರೆ ಅದಕ್ಕೆ ಕಷ್ಟ, ಅದಾಗ್ತಾ ಇಲ್ಲ. ಯಾವುದೇ ವಂಚನೆ ಇಲ್ಲದೆ ಒಂದು ಸಂಗತಿಯನ್ನು ನೇರವಾಗಿ ಇರುವುದನ್ನು ಇರುವ ಹಾಗೆ ಎದುರಿಸೋದಕ್ಕೆ ನಮ್ಮ ಮನಸ್ಸು ಹೆದರಿಕೊಳ್ಳುತ್ತೆ, ಅದಕ್ಕೆ ಭಯ ಇದೆ. ಅದರಿಂದ ಅದು ಗತಕಾಲದ ಒಂದು ಶೀಲ್ಡ್, ಅದೇನೋ ಗುರಾಣಿ ಅಂತಾರಲ್ಲ, ಇನ್ನೊಬ್ಬರು ಕತ್ತಿ ಹಿಡ್ಕೊಂಡಿದ್ರೆ ಇದು ಗುರಾಣಿ ಇಟ್ಕೊಳ್ಳುತ್ತೆ. ಯಾಕೆ? ಶೀಲ್ಡ್ ಥರ ಬೇಕು ಅದಕ್ಕೆ. ಇರುವುದನ್ನು ಇರುವ ಹಾಗೆ ನೋಡಲ್ಲ, ವರ್ತಮಾನದಲ್ಲಿ ಇರೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಈ ವಿರೋಧ ಉಂಟು ಮಾಡುವ ಸಮಸ್ಯೆಗಳನ್ನು ಅದನ್ನು ನಾವು ಯಾವಾಗ ತೆಗೆದುಹಾಕ್ತೀವಿ ಅಂತ ಹೇಳಿದರೆ, ಬಿಡುಗಡೆ ಪಡಿಬೇಕಾದ್ರೆ ವರ್ತಮಾನದ ಬಗ್ಗೆ ಯಾವುದೇ ಆಯ್ಕೆ ಇಲ್ಲದೆ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಸ್ತವ ಸಂಗತಿಯನ್ನು ಎದುರಿಸುತ್ತಿರುವಾಗ ಆಯ್ಕೆ ಅನ್ನೋದು ಇರೋದಿಲ್ಲ, ಅದರಿಂದ ಪ್ರಯತ್ನದಿಂದ ಆಯ್ಕೆ ಇರೋದಿಲ್ಲ. ಅದರಿಂದ ಸ್ವಜ್ಞಾನ ಇದ್ದರೆ ಮಾತ್ರ ಈ ಎಲ್ಲ ವಿರೋಧಗಳು, ಈ ಎಲ್ಲ ಗೊಂದಲಗಳು, ಈ ಎಲ್ಲವೂ ಹೊರಟು ಹೋಗಿ ನಮ್ಮನ್ನು ನಾವು ಅರಿತಾಗ ಆ ಕ್ಷಣದಲ್ಲಿ ಬದುಕಲು ಸಾಧ್ಯ, ವರ್ತಮಾನದಲ್ಲಿ ಬದುಕಲು ಸಾಧ್ಯ. ಈ ವರ್ತಮಾನವೇ ನಮಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನೀಡುವಂತಹದ್ದು. ಎಲ್ಲ ವಿಚಾರಗಳು, ವಿರೋಧಗಳು ಕೊನೆಯಾಗಬೇಕು ಅಂತ ಹೇಳಿದಾಗ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಬೇಕು. ಸ್ವಜ್ಞಾನ ಅನ್ನುವುದು ಕೇವಲ ಕೆಲವರಿಗೆ, ಬರೀ ಮಹಾತ್ಮರುಗಳಿಗೆ ಅಷ್ಟೇ ಸೀಮಿತ ಅಲ್ಲ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ಎಲ್ಲರಿಗೂ ಅದು ಇರುವಂತಹದ್ದು. ಎಲ್ಲರೂ ಸ್ವಜ್ಞಾನವನ್ನು ಪಡ್ಕೊಳ್ಬೋದು, ಎಲ್ಲರೂ ಶಾಂತರಾಗಿರಬಹುದು, ಎಲ್ಲರೂ ಕೂಡ ಯಥಾರ್ಥದಲ್ಲಿ ಇರಬಹುದು. ಖಂಡಿತ ಸಾಧ್ಯ. ನಾವು ಯೋಚಿಸುವ ರೀತಿ, ಭಾವಿಸುವ ರೀತಿ, ಇನ್ನೊಬ್ಬರನ್ನು ನೋಡುವ ರೀತಿಗಳಲ್ಲಿ ಅಹಂ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಕ್ಷಣ ನೀವು ಯಥಾರ್ಥದಲ್ಲಿ ಇರ್ತೀರಾ. ಎಲ್ಲಿ ಅಹಂನದೇ ರಾಜ್ಯವೋ ಅಲ್ಲಿ ಅಶಾಂತಿಯೇ, ಎಲ್ಲಿ ಯಥಾರ್ಥ ಇದೆಯೋ ಅಲ್ಲಿ ಶಾಂತಿಯೇ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಆಲೋಚನೆಯನ್ನು, ಅದು ಆಸೆ ಇರಲಿ, ವಿರೋಧವಿರಲಿ, ಯಾವುದೇ ಇರಲಿ, ಅದು ಆಲೋಚನೆಯೇ ಆಗಿರೋದ್ರಿಂದ ಅದನ್ನು ಗಮನಿಸಿ ನೋಡಬೇಕು. ಆವಾಗ ಅಹಂನ ರೀತಿ ನೀತಿಗಳನ್ನು ಅರ್ಥ ಆಗುತ್ತೆ. ಅದು ಅರ್ಥ ಆದಾಗ ವಿರೋಧಾಭಾಸ ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಆವಾಗ ಮನಃಶಾಂತಿ ಸಿಗತ್ತೆ.
ಇಂತಹ ಅಲುಗಾಡದ ಮನಃಶಾಂತಿಯಲ್ಲಿ ಅಂತಿಮವಾದ ಸತ್ಯ ಒಡಮೂಡುತ್ತದೆ ಅಂತಾರೆ ಕೃಷ್ಣಮೂರ್ತಿಯವರು. ಶಾಂತವಾದ ಮನಸ್ಸಿನಲ್ಲಿ ಯಥಾರ್ಥತೆ ತುಂಬಿರುವಂತಹ ಅದರಲ್ಲಿ ಸತ್ಯ ತಾನಾಗಿ ಒಡಮೂಡುತ್ತದೆ. ಇದು ನಮ್ಮ ಸ್ಥಿತಿ. ಆದರೆ ಎಲ್ಲವನ್ನು ಸ್ವಜ್ಞಾನಕ್ಕೆ ತರುವಂತಹದ್ದು, ಸ್ವಜ್ಞಾನದಿಂದಲೇ ಎಲ್ಲ ಆಗುವಂತಹದ್ದು, ಆ ಕ್ಷಣದಲ್ಲಿ ಬದುಕುವಂತಹ ಅವೇರ್ನೆಸ್, ಅರಿವು ಅನ್ನುವಂತಹದ್ದು ಇದ್ದಾಗ ಮಾತ್ರ ಈ ಎಲ್ಲವೂ ಸಾಧ್ಯ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ವಂದನೆಗಳು.